ಯಜ್ಞ ಅನ್ನುವ ವ್ಯವಸ್ಥೆ. ಅಂದರೆ ಯಜ್ಞ ಮಾಡಿದ ಮೇಲೆ ಅವಶಿಷ್ಟವಾದ ಕಿಂಚಿತ್ ಭಾಗವನ್ನು ಮಾತ್ರ ಸ್ವೀಕರಿಸುವುದು. ಇನ್ನು ಸುರಾಗ್ರಹಣಕ್ಕೆ ಅಂದರೆ ಮಾದಕವಾದ ಶಕ್ತಿಯನ್ನು ಕೊಡುವ ಪೇಯದ ಸ್ವೀಕಾರಕ್ಕೆ ಸುರಾಗ್ರಹ ಅನ್ನುವ ಒಂದು ಯಾಗ, ಅದಕ್ಕೊಂದು ಯಾಗ ಇದೆ. ಅದರಲ್ಲಿ ನಾನಾ ಲತೆಗಳನ್ನು ಹಿಂಡಿ ಅದರಿಂದ ಬಂದಂತಹ ರಸವನ್ನು ಮರುದಿವಸದ ತನಕ ಇಟ್ಟು ಅದು ಹುಳಿ ಬಂದ ಮೇಲೆ ಅದರಿಂದ ಆಹುತಿ ಕೊಟ್ಟು ಅದರಿಂದ ಉಳಿದಂತಹ ಭಾಗವನ್ನು ಕಿಂಚಿತ್ ಉದ್ಧರಣೆಯಲ್ಲಿ ಸ್ವೀಕಾರ ಮಾಡುವುದು. ಸ್ವೀಕಾರ ಮಾಡಿದರೆ ಸಾಕು, ಒಂದು ಸಲ ಅವನಿಗೆ ತಲೆ ಆ ಕಡೆ ಈ ಕಡೆ ಆಗ್ತದೆ, ಅಷ್ಟು ಮಾಡತಕ್ಕಂಥದ್ದು. ಸ್ವಾದಿಷ್ಠಯ ಮದಿಷ್ಠಯ ಪವಸ್ವ ಸೋಮಧಾರಯ ಅಂತ. ಆ ಧಾರೆ ಹೇಗಿರುತ್ತೆ ಅಂದರೆ ಬರೀ ಸ್ವಾದಿಷ್ಠ ಅಲ್ಲ, ಮದಿಷ್ಠ, ಸ್ವಲ್ಪ ಮಾದಕವಾಗಿಯೂ ಇರತಕ್ಕಂಥದ್ದು. ಅದನ್ನು ಸ್ವೀಕರಿಸುವುದಕ್ಕೆ ಒಂದು ಯಜ್ಞದ ವ್ಯವಸ್ಥೆ. ಇಷ್ಟು ಇದು ಒಂದು ಕಾಲದಲ್ಲಿ ಸರಿಯಾಗಿ ನಡೀತಾ ಇತ್ತು. ದೇವತಾ ಪ್ರೀತಿಗೋಸ್ಕರ ಯಾಗ ಮಾಡುವುದು, ಯಾಗ ಮಾಡಿದ ಮೇಲೆ ಉಳಿತಲ್ವಾ ಅದನ್ನು ಸ್ವೀಕರಿಸಬೇಕು ಅನ್ನೋ ವಿಧಿ ಉಂಟಲ್ವಾ ಅಂತ ಸ್ವೀಕರಿಸುವುದು, ಈ ಕ್ರಮ ನಡೀತಾ ಇತ್ತು. ಕೊನೆಗೆ ಬಂದ ಹಾಗೆ ಮಾಂಸ ತಿನ್ನಬೇಕು ಅನ್ನಿಸಿದಾಗ ಯಾಗ ಮಾಡುವುದು ಅಂತ ಶುರುವಾಯಿತು. ಅಲ್ಲೇ ತನಕ ಯಾಗ ಮಾಡಿತಲ್ಲ ಅಂತ ಹೇಳಿ ಯಾಗದಲ್ಲಿ ಉಳಿದದ್ದನ್ನು ಸ್ವಲ್ಪ ಸ್ವೀಕರಿಸುವ ಕ್ರಮ ಇತ್ತು. ಆಮೇಲೆ ಇವತ್ತು ಸ್ವಲ್ಪ ಕುಡಿಬೇಕು ಅನ್ನಿಸಿತೋ ಒಂದು ಯಾಗ ಮಾಡಿಬಿಡೋದು, ಅವತ್ತೊಂದು 2 ಆಹುತಿ ಕೊಡುವುದು, ಕುಡಿಯುವುದು, ಮತ್ತೆ ಮರುದಿವಸ ಒಂದು 4 ಆಹುತಿ ಕುಡಿಯುವುದು, ಸ್ವಲ್ಪ ಸ್ವೀಕರಿಸುವುದು. ಹೀಗೆ ಎಲ್ಲ ಮನುಷ್ಯನ ಮನಸ್ಸು ಹಾಳಾದ ಹಾಗೆ ಯಜ್ಞದ ದುರುಪಯೋಗ ನಡೆಯುವುದಕ್ಕೆ ಶುರುವಾಯಿತು. ಆಗ ಕಲಿಯುಗದಲ್ಲಿ ಯಜ್ಞಕ್ಕೆ ಒಂದು ಕಟ್ಟುಪಾಡು ಬಂತು. ಯಜ್ಞ ಅದರಲ್ಲಿ ಪಶುಬಲಿಯನ್ನು ಕೊಡತಕ್ಕಂಥದ್ದು ಸಂಪೂರ್ಣ ನಿಷಿದ್ಧ ಅಂತ ದೊಡ್ಡ ದೊಡ್ಡ ಋಷಿಮುನಿಗಳೇ ಯುಗ ಧರ್ಮದ ವ್ಯತ್ಯಾಸವನ್ನು ಮಾಡಿದರು. ಇಂತಹ ಯುಗದಲ್ಲಿ ಮನುಷ್ಯರ ಮನಸ್ಸು ಹೀಗಿರುತ್ತೆ, ಆದ್ರಿಂದ ಈ ಕೆಟ್ಟ ಮನಸ್ಸು ಈ ಅವಕಾಶವನ್ನು ದುರುಪಯೋಗಪಡಿಸಿಕೊಳ್ಳುತ್ತೆ, ಆದ್ರಿಂದ ಈಗ ಧರ್ಮ ಹೀಗೆ ಅಂತ ಒಂದು ಯುಗ ಧರ್ಮದ ವ್ಯವಸ್ಥೆ ಬಂತು. ಆ ಧರ್ಮವನ್ನೇ ಮುಂದಿನ ಮಾತುಗಳಲ್ಲಿ ನಿರೂಪಿಸುವುದಕ್ಕೆ ಶುರು ಮಾಡ್ತಾರೆ. ಏನಾಯಿತು? ತ್ರೇತಾಯುಗದಲ್ಲಿ ಹೀಗೆ ಯಜ್ಞ ಪ್ರವೃತ್ತವಾಯಿತು. ಯಜ್ಞ ಪ್ರವೃತ್ತವಾದ ಮೇಲೆ ದಶರಥಾದಿಗಳೆಲ್ಲ ಬಂದದ್ದು. ತ್ರೇತಾಯುಗದ ರಾಜ ಮಹಾರಾಜರು ಇವತ್ತು ನಾವು ಉಲ್ಲೇಖಿಸತಕ್ಕಂಥವರು ಬಂದದ್ದು ಈ ತ್ರೇತಾಯುಗದ ಮಧ್ಯಭಾಗದಲ್ಲಿ ಯಜ್ಞದ ನಿರ್ಮಾಣವಾದ ಮೇಲೆ. ದಶರಥ ಅಂತೂ ಯಜ್ಞದಲ್ಲಿ ಬಹಳ ಪ್ರಸಿದ್ಧ. ಶ್ರೀರಾಮನ ಸಮಗ್ರ ಜೀವನವೇ ಯಜ್ಞ ಫಲ ಅಂತ ಉಲ್ಲಿಖಿತವಾದದ್ದು. ಭಾಸನಂತಹ ಮಹಾಕವಿ ಶ್ರೀಕೃಷ್ಣನ ಇಡೀ ಜನ್ಮವನ್ನು ಯಜ್ಞಫಲ ಅನ್ನುವ ನಾಟಕದಲ್ಲಿ ತರ್ತಾನೆ. ಯಾಕಂದರೆ ಶ್ರೀರಾಮನ ಪ್ರಾದುರ್ಭಾವ ಆದದ್ದು ಯಜ್ಞದಿಂದ, ಶ್ರೀರಾಮನಿಗೆ ವಿದ್ಯಾಪ್ರಾಪ್ತಿಯಾದದ್ದು ಯಜ್ಞದಿಂದ, ಅವನಿಗೆ ಮದುವೆ ಆದದ್ದು ಯಜ್ಞದಿಂದ, ಕೊನೆಗೆ ಅವನು ಮತ್ತೆ ಪತ್ನಿಯನ್ನು ಪಡೆದದ್ದು ಯಜ್ಞದಿಂದ. ಎಲ್ಲ ಯಜ್ಞದ ಫಲವೇ ಶ್ರೀಕೃಷ್ಣನ ಜನ್ಮ. ಅವನು ದಶರಥ ಯಾಗ ಮಾಡಿ ಪಾಯಸ ಪಡೆದದ್ರಿಂದ ರಾಮನ ಪ್ರಾದುರ್ಭಾವವಾಯಿತು. ಆಮೇಲೆ ವಿಶ್ವಾಮಿತ್ರರು ನನ್ನ ಯಜ್ಞಕ್ಕೆ ತಾಟಕ್ಕೆ ತೊಂದರೆ ಕೊಡ್ತಾ ಇದ್ದಾಳೆ, ರಕ್ಷಿಸಬೇಕು ಅಂತ ಯಜ್ಞದ ರಕ್ಷಣೆಗೋಸ್ಕರ ರಾಮನನ್ನು ಕರ್ಕೊಂಡು ಹೋದದ್ರಿಂದ ಬಲ ಅತಿಬಲ ನಾನಾ ರೀತಿಯ ಅಸ್ತ್ರಗಳು ಇದರ ಉಪದೇಶ ಆಯಿತು ಶ್ರೀರಾಮನಿಗೆ. ಆಮೇಲೆ ಮಿಥಿಲೆಯಲ್ಲಿ ದೊಡ್ಡ ಯಾಗ ನಡೀತಾ ಇದೆ, ನೋಡ್ಲಿಕ್ಕೆ ಹೋಗೋಣ ಅಂತೇಳಿ ಯಾಗಕ್ಕೆ ಕರ್ಕೊಂಡು ಹೋದದ್ರಿಂದ ಒಂದು ಮದುವೆಯೇ ಆಯಿತು ಶ್ರೀರಾಮನಿಗೆ. ಅಲ್ಲಿಂದ ನಂತರ ಕೊನೆಗೆ ಅಶ್ವಮೇಧ ಯಾಗ ಮಾಡಿದಾಗ ಪರಿತ್ಯಕ್ತಳಾದ ಸೀತಾಮಾತೆಯ ಮಕ್ಕಳಾದ ಲವಕುಶರ ಸಂಬಂಧ ಮತ್ತೆ ಆಯಿತು. ಎಲ್ಲ ಶ್ರೀರಾಮನ ದೊಡ್ಡ ದೊಡ್ಡ ಘಟ್ಟಗಳೆಲ್ಲ ಯಜ್ಞದ ನಿಮಿತ್ತವಾಗಿ ನಡೀತು. ಆದ್ರಿಂದ ಸಂಪೂರ್ಣ ಯಜ್ಞ ಫಲ ಅಂತ ತ್ರೇತಾಯುಗದಲ್ಲಿ ಯಜ್ಞಕ್ಕೆ ಈ ಮಹತ್ವ ಬಂತು. ಅನಂತರದ ಕಾಲಗಳಲ್ಲಿ ಹೀಗೆ ಯಜ್ಞ ತ್ರೇತಾಯುಗದಿಂದಲೇ ಬೆಳೆಯುವುದಕ್ಕೆ ಪ್ರಾರಂಭವಾಯಿತು. ತಪಶಕ್ತಿ ಕ್ಷೀಣವಾದಾಗ, ಯಾಕಂದರೆ ತ್ರೇತಾಯುಗದಲ್ಲಿ ನಾವು ಯಾಗಗಳನ್ನು ಕಾಣುವುದು ರಾಜಮಹಾರಾಜರಲ್ಲಿ, ಕ್ಷಾತ್ರ ಪರಂಪರೆಯಲ್ಲಿ, ಬ್ರಾಹ್ಮಣ ಪರಂಪರೆಯಲ್ಲಿ ತಪಸ್ಸು ಗಟ್ಟಿಯಾಗಿ ನಿಂತಿತ್ತು. ಕ್ಷಾತ್ರ ಪರಂಪರೆಯಲ್ಲಿ ಯಾಗಕ್ಕೆ ಮಹತ್ವ ಲಭ್ಯವಾಗಿತ್ತು. ಅದು ಆನಂತರ ಬರ್ತಾ ಬರ್ತಾ ತಪಶಕ್ತಿ ಕ್ಷೀಣವಾದಂತಹ ಸ್ಥಿತಿಯಲ್ಲಿ ಎಲ್ಲ ಜನರಲ್ಲೂ ಕೂಡ ಯಜ್ಞಕ್ಕೆ ಪ್ರಾಧಾನ್ಯ ಲಭಿಸುವುದಕ್ಕೆ ಪ್ರಾರಂಭವಾಯಿತು. ಆ ಯಜ್ಞಕ್ಕೆ ಪ್ರಾರಂಭವಾದದ್ದು ಒಂದು ಉತ್ತಮವಾದ ಮಟ್ಟ. ಅದರ ಜೊತೆಗೆ ಅನೇಕ ಧರ್ಮದ ಹ್ರಾಸ ಪ್ರಾರಂಭವಾಯಿತು. ಆದ್ಯೇ ಕೃತೆ ಯಹ ಧರ್ಮೋಸ್ತಿ ಸತ್ರೇತಾಯಾಂ ಪ್ರವರ್ತತೆ ದ್ವಾಪರೇ ವ್ಯಾಕುಲೀಭೂತ್ವ ಪ್ರಣಶ್ಯತಿ ಕಲೌಯುಗೇ. ಕೃತಯುಗದಲ್ಲಿ ಧರ್ಮ ಇತ್ತು, ಅದೇ ಧರ್ಮ ತ್ರೇತಾಯುಗದಲ್ಲಿ ಪ್ರವೃತ್ತಿ ಆಗ್ತಾ ಬಂತು, ಚೂರು ಚೂರು ಕ್ಷೀಣವಾಗ್ತಾ ಬಂತು. ದ್ವಾಪರದಲ್ಲಿ ವ್ಯಾಕುಲವಾಯಿತು, ಕಲಿಯುಗದಲ್ಲಿ ನಾಶವಾಗುವ ಸ್ಥಿತಿ ಬರುತ್ತೆ. ಇಷ್ಟು ಇಲ್ಲಿ ಬರ್ತಕ್ಕಂತಹ ಮಾತು. ಅಲ್ಲಿ ದ್ವಾಪರದಲ್ಲಿ ವ್ಯಾಕುಲವಾಗ್ತಾ ಬಂತು ಅನ್ನುವ ಮಾತನ್ನು ಮತ್ತೆ ಬಹಳ ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಏನು ವ್ಯಾಕುಲವಾಗುವುದು ಅಂದರೆ ಧರ್ಮದ ಬಗ್ಗೆ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಳ್ಳುವುದಕ್ಕೆ ಪ್ರಾರಂಭವಾದವು. ಧರ್ಮದಲ್ಲಿ ಯಾವುದೇ ವಿಷಯವನ್ನು ತಗೊಂಡ್ರೆ ಅದನ್ನು ಹೀಗೆ ಮಾಡಬೇಕು ಅಂತ ಒಬ್ಬ ಹೇಳುವುದು, ಹಾಗಲ್ಲ ಅಂತ ಮತ್ತೊಬ್ಬ ಹೇಳುವುದು. ಇದು ಇಷ್ಟೇ, ಹೀಗೆ ಮಾಡಬೇಕು ಅಂತ ಅವೇ ಹೇಳಿದರೆ ಅದು ಹಾಗಲ್ಲ ಹೀಗೆ ಅಂತ ಹೇಳುವುದಿಲ್ಲ ಅವ, ಅದು ಹಾಗಲ್ಲ ಅಷ್ಟೇ, ಮತ್ತೆ ಹೇಗೆ ಅದು ಹೇಳುವುದಿಲ್ಲ. ಇಷ್ಟರಿಂದ ನಾನಾ ರೀತಿಯ ಮಾನಸಿಕವಾದ ಜಂಜಾಟಗಳು ಪ್ರಾರಂಭವಾದವು. ಯಾವುದು ಸರಿ, ಅವನು ಹೇಳುವುದು ಸರಿಯೋ ಅಥವಾ ನಾವು ತಿಳ್ಕೊಂಡದ್ದು ಸರಿಯೋ ಅನ್ನುವ ವ್ಯಾಕುಲತೆ ಉಂಟಾಯಿತು.
ಮತ್ತೆ ಕೆಲವು ವಿಷಯಗಳಲ್ಲಿ ದೈವಿಧ್ಯಂ ಪ್ರತಿಪದ್ಯೇತೆ ಯುಗೇ ತಸ್ಮಿನ್ ಶ್ರುತಿ ಸ್ಮೃತಿ. ಎಷ್ಟೋ ವಿಷಯಗಳಲ್ಲಿ ಶ್ರುತಿ ಸ್ಮೃತಿಗಳು ಹಾಗೂ ಹೇಳ್ತಾವೆ ಹೀಗೂ ಹೇಳ್ತಾವೆ ಅನ್ನುವ ಸ್ಥಿತಿ ದ್ವಾಪರದಲ್ಲಿ ಬರ್ತಾವೆ. ಇದು ಸ್ಮೃತಿಕಾರರು ಆನಂತರ ಮಾಡಿದ್ದಲ್ಲ, ಸ್ವತಃ ವೇದವ್ಯಾಸರೇ ಆ ಕೆಲಸ ಮಾಡಿದ್ರು ದ್ವಾಪರದಲ್ಲಿ. ಯುಗ ಧರ್ಮಕ್ಕೆ ಅನುಗುಣವಾಗಿ ಹಾಗೂ ಸರಿ ಹೀಗೂ ಸರಿ ಅಂತ ಹೇಳ್ತಕ್ಕಂತಹ ಮಾತುಗಳನ್ನು ಸ್ವತಃ ವೇದವ್ಯಾಸರೇ, ನಾವು ನೋಡಿದ್ದೀವಲ್ಲ ಈ ಹಿಂದೆ, ಶಿವ ಸರ್ವೋತ್ತಮತ್ವವನ್ನು ಹೇಳುವ ಮಾತನ್ನು ಬರೆದರು. ಲಿಂಗಪುರಾಣ ಒಂದು ಸಲ ಉಪನ್ಯಾಸ ಕೇಳಿದ ಮೇಲೆ ಓ ಭಾರಿ ಚೆನ್ನಾಗಿದೆ, ಶಿವ ಸರ್ವೋತ್ತಮತ್ವವನ್ನು ಹೇಳುತ್ತೆ ಅಂತ ನಿಶ್ಚಯ ಬಿಡುತ್ತೆ. ಅಂಥದ್ದನ್ನು ಬರೆದರು. ಭಾಗವತದಂತಹ ವಿಷ್ಣು ಸರ್ವೋತ್ಕೃಷ್ಟತ್ವ ಪ್ರತಿಪಾದಕವಾದ ಮಾತುಗಳನ್ನು ಬರೆದರು. ಶ್ರುತಿ ಸ್ಮೃತಿಗಳು ಎಲ್ಲವೂ ಕೂಡ ದೈವಿಧ್ಯಂ ಪ್ರತಿಪದ್ಯತೆ. ಶ್ರುತಿ ಆ ಕಾಲದಲ್ಲೂ ಇತ್ತು, ಕೃತ ತ್ರೇತೆಗಳಲ್ಲೂ ಇತ್ತು, ಆದರೆ ಅದರಲ್ಲಿ ದೈವಿಧ್ಯ ಇರಲಿಲ್ಲ. ಕೃತದಲ್ಲಿ ಒಂದೇ ಒಂದು ವೇದ ಇತ್ತು, ತ್ರೇತೆಗೆ ಬರುವಾಗ 3 ಆಯಿತು, ದ್ವಾಪರಕ್ಕೆ ಬರುವಾಗ 5 ಆಯಿತು. ಹಾಗಾದರೆ ಕಲಿಯುಗಕ್ಕೆ ಎಷ್ಟಾಗಬೇಕು? ನಾವು ಫ್ಯಾಕ್ಟೋರಿಯಲ್ಲಿ ಹಾಕಿ ಪ್ರಯೋಜನ ಇಲ್ಲ. ಕಲಿಯುಗಕ್ಕೆ ಬಂದಾಗ 1 ಇಲ್ಲ ಅಂತ ಆಯ್ತಂತೆ. ಕೃತದಲ್ಲಿ 1 ಇದ್ದದ್ದು ತ್ರೇತೆಗೆ 3 ಆಯಿತು, ದ್ವಾಪರಕ್ಕೆ 5 ಆಯಿತು, ಕಲಿಯುಗಕ್ಕೆ 1 ಇಲ್ಲ ಅಂತ ಆಗುತ್ತೆ ಅಂತ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಕೋಟ್ ಮಾಡ್ತಾರೆ. ಆ ಮಾತು ಇಲ್ಲೂ ಬರುತ್ತೆ. ವೇದವ್ಯಾಸರು ಬರುವುದಕ್ಕಿಂತ ಮುಂಚೆಯೇ ತ್ರೇತಾಯುಗದಲ್ಲಿ ವೇದ 3 ಆಗಿತ್ತು. ವೇದ 3 ಆಯಿತು ಅಂದ್ರೆ ಏನು? ಅಲ್ಲಿ ಕೃತಯುಗದಲ್ಲಿ ವೇದದಿಂದ ಒಂದೇ ಅರ್ಥದ ಪರಿಜ್ಞಾನ ಋಷಿಮುನಿಗಳಿಗೆ ಬರ್ತಿತ್ತು. ಯಾವ ವೇದವನ್ನೇ ಹೇಳಿ ನೀವು, ಏಕೋ ರುದ್ರೋ ನದ್ವಿತೀಯಾಯ ತಸ್ಥೆ ಅಂತ ಹೇಳಿ, ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅನ್ನುವ ವೇದವನ್ನೇ ಹೇಳಿ, ಅಥವಾ ಹಿರಣ್ಯಗರ್ಭ ಸಮವರ್ತತಾಗ್ರೇ ಅಂತ ಹೇಳಿ ವಿಷ್ಣುಪರವಾದ ಶ್ರುತಿಯನ್ನು ಹೇಳಿ, ಏನು ಹೇಳಿದ್ರು ಅವರಿಗೆ ಒಂದೇ ಅರ್ಥ ಹೊಳಿತಾ ಇತ್ತು. ಒಬ್ಬ ಸರ್ವೋತ್ಕೃಷ್ಟ ದೇವ, ಅವನೇ ಸರ್ವಸ್ರಷ್ಟೃ ಅನ್ನುವ ಭಾವ ಅವರಿಗೆ ಹೊಳಿತಾ ಇತ್ತು. ಅದರಲ್ಲಿ ಅವನೋ ಇವನೋ ಅಂತಕ್ಕಂಥ ಈ 3 ಆಗುವ ಸ್ಥಿತಿ ಇರಲಿಲ್ಲ. ತ್ರೇತಾಯುಗ ಕೃತ ದಾಟಿ ತ್ರೇತೆಗೆ ಬರುವಾಗ ವೇದ 3 ಆಯಿತು. ವೇದ 3 ಆಗುವುದು ಅಂದರೆ ಸೀಳುವುದು, ಅವನಿಗೆ ಹಾಗೆ ಅನ್ನಿಸುವುದು, ಇವನಿಗೆ ಹೀಗೆ ಅನ್ನಿಸುವುದು, ಮತ್ತೊಬ್ಬನಿಗೆ ಇನ್ನೊಂದು ಅನ್ನಿಸುವುದು. ಈ 3 ಜನ ಸೇರಿದಾಗ 3 ಜನಕ್ಕೆ 6 ಅನ್ನಿಸುವುದು. ಇದೆಲ್ಲ ಸುರಾಗಲಿಕ್ಕೆ ಶುರುವಾಯಿತು. 3 ಆಗುವುದು ಅಂತೇಳಿದರೆ ಕನ್ನಡದಲ್ಲೂ ಅದೇ ಮಾತು ಇದೆ, ನನ್ನ ತಲೆ 3 ಮಾಡಿಬಿಟ್ಟಾವ ಅಂತ. 3 ಮಾಡುವುದು ಅಂತೇಳಿದರೆ ಒಟ್ಟು ಗೊಂದಲವನ್ನು ಹುಟ್ಟಿಸುವುದು. ಈ 3 ಆಗುವ ಸ್ಥಿತಿ ತ್ರೇತೆಯಲ್ಲೂ ಪ್ರಾರಂಭವಾಯಿತು. ಅದು ಕಲಿಯುಗದಲ್ಲಂತೂ ದ್ವಾಪರದಲ್ಲಂತೂ ಗಟ್ಟಿಯಾಯಿತು. ಅಲ್ಲಿ ದೈವಿಧ್ಯಂ ಪ್ರತಿಪದ್ಯೇತೆ. ದ್ವಾಪರೇ ಯುಗೇ ತಸ್ಮಿನ್ ಶ್ರುತಿ ಸ್ಮೃತಿ. ಶ್ರುತಿ ಸ್ಮೃತಿಗಳು ಶ್ರುತಿಗಳನ್ನು ಹಾಗೊಬ್ಬ ಅರ್ಥ ಮಾಡುವವ, ಹೀಗೊಬ್ಬ ಅರ್ಥ ಮಾಡುವವ, ಸ್ಮೃತಿಗಳನ್ನು ಹಾಗೆ ಅಂತಹ ಸ್ಮೃತಿಗಳನ್ನು ರಚನೆ ಮಾಡುವವ, ಇಂತಹ ಸ್ಮೃತಿಗಳನ್ನು ರಚನೆ ಮಾಡುವವ ಅಂತ ಎಲ್ಲ ವಿಷಯಗಳಲ್ಲೂ ಅದನ್ನು ಹೇಳ್ತಾರೆ. ಎಷ್ಟೆಷ್ಟು ವಿಷಯಗಳಲ್ಲಿ ಅಂತೇಳಿದರೆ, ಆಯುರ್ವೇದ ವಿಕಲ್ಪಶ್ಚ, ಅಂಗಾನಾಂ ಜ್ಯೋತಿಷಸ್ಯ ಚ, ಅರ್ಥಶಾಸ್ತ್ರ ವಿಕಲ್ಪಾಶ್ಚ, ಹೇತುಶಾಸ್ತ್ರ ವಿಕಲ್ಪನಂ, ಎಲ್ಲ ಶಾಸ್ತ್ರಗಳಲ್ಲೂ ಹಾಗೆ ಹೀಗೆ ಅಂತ ಹೇಳುವ ವಿಚಾರಗಳು. ಆಯುರ್ವೇದಕ್ಕೆ ಹೋಗಿ, ಆಯುರ್ವೇದದಲ್ಲಿ ಒಬ್ಬ ಆಯುರ್ವೇದ ಡಾಕ್ಟರ್ ಹತ್ರ ಹೋದರೆ, ನಿಮಗೆ ಇಂಥ ರೋಗ ಉಂಟು, ಅದಕ್ಕೆ ಇಂಥ ಔಷಧಿ ತಗೊಳ್ಬೇಕು, ದಿವಸ ಬೆಳಿಗ್ಗೆ ಊಟ ಮಾಡಬಾರ್ದು, ಮಧ್ಯಾಹ್ನದ ಹೊಟ್ಟು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಔಷಧಿಯನ್ನು ತಗೊಳ್ಳಿ ಅಂತ ಅವ ಕೊಡ್ತಾನೆ. ಇನ್ನೊಬ್ಬ ಡಾಕ್ಟರ್ ಹತ್ರ ನೀವು ಹೋದರೆ, ನಿಮಗೆ ಈ ರೋಗಕ್ಕೆ ಬೆಳಗ್ಗೆ ಚೆನ್ನಾಗಿ ತಿನ್ನಬೇಕು, ಬೆಳಗ್ಗೆ ತಿನ್ನುವುದಕ್ಕಿಂತ ಮುಂಚೆಯೇ ತಿಂದ ಮೇಲೆ ಅರ್ಧ ಗಂಟೆ ಬಿಟ್ಟು ಆಮೇಲೆ ಈ ಔಷಧಿ ತಗೊಳ್ಬೇಕು ಅಂತ ಇನ್ನೊಬ್ಬ ಆಯುರ್ವೇದ ಶಾಸ್ತ್ರ ಹೇಳ್ತಾನೆ. ಯಾಕಂದರೆ ಅವನು ಓದಿದ ಪುಸ್ತಕದಲ್ಲಿ ಹಾಗಿತ್ತು, ಇವನು ಓದಿದ ಪುಸ್ತಕದಲ್ಲಿ ಹೀಗಿತ್ತು. ಆಯುರ್ವೇದ ವಿಕಲ್ಪ, ನಮ್ಮ ಆಯುಷ್ಯಕ್ಕೆ ಹೀಗಿರಬೇಕು ಅಂತ ನಿರೂಪಿಸತಕ್ಕಂತಹ ಶಾಸ್ತ್ರದಲ್ಲೇ ವಿಕಲ್ಪಗಳು. ಆಯುರ್ವೇದವೇ ಹೋಗಿ ಮತ್ತೆ ಬೇರೆ ಬೇರೆ ವೈದ್ಯಕೀಯ ಪ್ರವೃತ್ತಿಗಳಾದವು, ಅಲೋಪತಿ ಮತ್ತೊಂದು ಪತಿಗಳೆಲ್ಲ ಸುರಾದು. ಎಲ್ಲ ಒಬ್ಬೊಬ್ಬರು ಹೇಳುವುದು ಒಂದೊಂದು. ಆಯುರ್ವೇದದಲ್ಲಿ ಊಟಕ್ಕಿಂತ ಮುಂಚೆಯೇ ಮಾತ್ರೆ ತೆಗೋ ಅಂತ ಹೇಳಿದರೆ, ಇನ್ನೊಂದು ಪತಿಯಲ್ಲಿ ಊಟವಾದ ಮೇಲೆಯೇ ತೆಗೋ ಅಂತ ಹೇಳುತ್ತೆ. ಆಯುರ್ವೇದದಲ್ಲಿ ಲಂಘನಂ ಪರಮೌಷಧಂ, ನಿನ್ನ ಏನು ರೋಗ ಇರಲಿ ಉಪವಾಸದಿಂದಾಗಿ ಹೋಗುತ್ತೆ ಅಂತ ಹೇಳಿದರೆ, ನೀವು ಉಪವಾಸ ಇದ್ದರೆ ಸತ್ತೇ ಹೋಗ್ತೀರಿ, ಚೆನ್ನಾಗಿ ತಿನ್ನಿ ಅಂತ ಇನ್ನೊಂದು ಶಾಸ್ತ್ರ ಹೇಳುತ್ತೆ. ಇದೆಲ್ಲ ಆಯುಷ್ಯವನ್ನು ವೃದ್ಧಿ ಮಾಡುವ ಶಾಸ್ತ್ರದಲ್ಲಿ ವಿಕಲ್ಪಗಳು. ಅಂಗಾನಾಂ ಜ್ಯೋತಿಷಸ್ಯ ಚ, ವೇದಾಂಗಗಳಲ್ಲಿ ವಿಕಲ್ಪಗಳು. ವೇದಾಂಗಗಳಲ್ಲಿ ಪ್ರಸಿದ್ಧವಾದ ಜ್ಯೋತಿಷ್ಯದಲ್ಲಿ ವಿಕಲ್ಪ. ಜ್ಯೋತಿಷ್ಯದಲ್ಲಿ ಒಬ್ಬನಿಗೆ ಏಕಾದಶಿ ಇವತ್ತು ಅಂತ ಹೇಳಿದರೆ ಇವತ್ತೇ, ಇನ್ನೊಬ್ಬನಿಗೆ ನಾಳೆ ಅಂತ ಹೇಳಿದರೆ ನಾಳೆ ಅಂತ ಪ್ರತಿಪಾದಿಸುವ ಇನ್ನೊಬ್ಬ, ಅವರ ಗಣಿತ ಬೇರೆ, ಇವರ ಗಣಿತ ಬೇರೆ. ಇದು ವಿಕಲ್ಪಗಳು. ಇದು ಕಲಿಯುಗ ದ್ವಾಪರದ ಧರ್ಮ, ದ್ವಾಪರದಲ್ಲೇ ಶುರುವಾದ ಧರ್ಮಗಳು. ಅಂಗಾನಾಂ ಜ್ಯೋತಿಷಸ್ಯ ಚ, ಅರ್ಥಶಾಸ್ತ್ರ ವಿಕಲ್ಪಾಶ್ಚ, ರಾಜ್ಯನೀತಿಯ ಬಗ್ಗೆ ಹೀಗಿರಬೇಕು, ಸಪ್ತ ಸಂಧಿಗಳು, ವಿಗ್ರಹಗಳು, ಸಪ್ತ ಪ್ರಕೃತಿಗಳು, ಅದು ಹೀಗೆ ಇರಬೇಕು ಅಂತ ಒಬ್ಬ ರಾಜ್ಯನೀತಿಯನ್ನು ಬರೆದರೆ ಇನ್ನೊಬ್ಬನ ರಾಜ್ಯನೀತಿ ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ಒಬ್ಬ ದಂಡಕ್ಕೆ ಪ್ರಾಧಾನ್ಯವನ್ನು ಕೊಟ್ಟರೆ ಮತ್ತೊಬ್ಬ ಭೇದಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾನೆ, ಇನ್ನೊಬ್ಬ ಸಾಮಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾನೆ. ಅರ್ಥಶಾಸ್ತ್ರ ದುಡ್ಡನ್ನು ಜಾಸ್ತಿ ಮಾಡುವುದಕ್ಕೆ ಹೇಗೆ ಫೈನಾನ್ಸಲ್ಲಿ ಇಡಬೇಕು, ಬ್ಯಾಂಕಲ್ಲಿ ಇಡಬೇಕು ಅಂದರೆ ನಮ್ಮದ್ರಲ್ಲೇ ಇಡಿ,
ಕರ್ನಾಟಕ ಫೈನಾನ್ಸ್ ಆಗ್ಬೋದು, ತುಳುನಾಡು ಆಗ್ಬೋದು, ಯಾವುದರಲ್ಲಿ ಆದರೂ ಇಡಿ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಇಲ್ಲ, ಇದರಲ್ಲೇ ರಾಷ್ಟ್ರೀಕೃತವಾದದರಲ್ಲೇ ಇಡಿ. ಎಲ್ಲ ವಿಷಯದಲ್ಲೂ ವಿಕಲ್ಪಗಳು. ಯಾವುದು ಸರಿ ಅಂತ ತೀರ್ಮಾನಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಸರಿ ಅಂತ ತೀರ್ಮಾನಿಸಿದ್ರೂ ತೊಂದರೆ ಪಡ್ದವ ಇದ್ದಾನೆ, ಇದು ಸರಿ ಅಂತ ತೀರ್ಮಾನಿಸಿದ್ರೂ ತೊಂದರೆ ಪಟ್ಟವ ಇದ್ದಾನೆ. ಒಟ್ಟಿನಲ್ಲಿ ಗೋಜಲುಗಳು ಪ್ರಾರಂಭವಾದವು. ಇದು ದ್ವಾಪರದಲ್ಲಿ ಪ್ರಾರಂಭವಾಯಿತು. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಈ ಗೋಜಲುಗಳು. ಈ ಗೋಜಲುಗಳಿಂದಾಗಿ ಪರಿಸ್ಥಿತಿ ಏನಾಯಿತು? ಒಂದು, ಜೀವನ ಹೇಗೆ ಮಾಡುವುದು ಅನ್ನುವ ಸಮಸ್ಯೆ ಉಂಟಾಯಿತು. ಮತ್ತೊಂದು, ಯಾವುದು ಧರ್ಮ ಯಾವುದು ಅಧರ್ಮ ಅಂತಕ್ಕಂತಹ ಚಿಂತನೆ ಉಂಟಾಯಿತು. ಈಗ ಒಳಗೆ ಸಂಬಂಧಪಟ್ಟ ಒಂದು ವಿಕಲ್ಪ, ಹೊರಗೆ ಸಂಬಂಧಪಟ್ಟ ಜೀವನ ಪದ್ಧತಿಯ ಬಗ್ಗೆ ಮತ್ತೊಂದು ವಿಕಲ್ಪ. ಹೀಗೆ ಒಳಗಿನ ಗೋಜಲು ಒಂದು, ಹೊರಗಿನ ಗೋಜಲು ಒಂದು, ಎರಡೂ ಪ್ರಾರಂಭವಾಯಿತಂತೆ. ಪ್ರಾರಂಭ ಆಗಿ ನಾನಾ ರೀತಿಯ ಕ್ಲೇಶಗಳು, ಮನಸ್ಸಿನ ಒಳಗೂ ಕ್ಲೇಶ, ಹೊರಗೂ ದುಗುಡ. ಯಾವಾಗ ತೀರ್ಮಾನ ಇರುವುದಿಲ್ಲ ಆವಾಗ ಆ ಮನುಷ್ಯನ ಪರಿಸ್ಥಿತಿ ಹೇಳಬಾರ್ದು. ವಿಕಲ್ಪ, ಸಂಶಯ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ದ್ವಂದ್ವದಲ್ಲಿ ವ್ಯಕ್ತಿ ಸಿಲುಕಿದಾಗ ಎಷ್ಟು ನಲುಗುತ್ತಾನೋ, ಎಷ್ಟು ನಡುಗುತ್ತಾನೋ ಅಷ್ಟು ಬೇರೆ ಸ್ಥಿತಿಯಲ್ಲಿ. ಅವನ ಮುಖ ನೋಡಿದರೆ ಅರ್ಥ ಆಗುತ್ತೆ, ಪಾಪ ಇವನಿಗೆ ಯಾರೂ ಸರಿಯಾಗಿ ಒಂದು ತೀರ್ಮಾನ ಕೊಡುವವರಿಲ್ಲ ಅಲ್ವಾ ಅಂತ ಅನಿಸುತ್ತೆ ಅವರ ಮುಖ ನೋಡಿದಾಗಲೇ. ಅಂತಹ ದ್ವಂದ್ವದಲ್ಲಿ ಸಿಲುಕಿ ವಾಂಗ್ಮನಃ ಕರ್ಮಜೈರ್ ದುಃಖಿ ನಿರ್ವೇದೋ ಜಾಯತೆ ಪುನಃ. ಕೊನೆಗೆ ಅವನಿಗೇನಾಗುತ್ತೆ ಅಂದರೆ ಬದುಕುವುದೇ ಬೇಡ ಅನ್ನಿಸಲಿಕ್ಕೆ ಶುರುವಾಗುತ್ತೆ. ಬದುಕಿ ಏನು ಪ್ರಯೋಜನ? ಈ ರೀತಿ ಇಷ್ಟು ಕಷ್ಟಪಟ್ಟು ಬದುಕುವುದಕ್ಕಿಂತ ಸಾಯುವುದರಲ್ಲೇ ಆನಂದ ಇರಬೇಕು ಅಂತ ಅನಿಸುವುದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು? ಈ ದುಃಖವನ್ನು ಹೇಗೆ ನಾನು ಮೀರಬಹುದು? ಸಾಯುವುದೇ ಮಾರ್ಗವೋ ಬೇರೆ ಮಾರ್ಗ ಇದೆಯೋ? ದುಃಖ ಮೋಕ್ಷ ವಿಚಾರಣೆಯನ್ನು, ಇದನ್ನು ದಾಟತಕ್ಕಂತಹ ಮಾರ್ಗ ಯಾವುದು ಅಂತ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ತೀರ್ಮಾನ ಏನು ಕೈಗೊಳ್ತಾನೆ ಅಂದರೆ ಬದುಕುವುದು ಬೇಡ ಅಂತ. ವಿಚಾರಣಾಚ್ಚ ವೈರಾಗ್ಯಂ ವೈರಾಗ್ಯಾದ್ ದೋಷ ದರ್ಶನಂ. ಬದುಕುವುದು ಬೇಡ ಅನ್ನುವ ತೀರ್ಮಾನಕ್ಕೆ ಬರ್ತಾನೆ. ಇದಕ್ಕಿಂತ ದೊಡ್ಡ ಹೀನ ಸ್ಥಿತಿ ಮತ್ತೊಂದು ಇಲ್ಲ. ತೀರ್ಮಾನ, ಸಾಯುವುದು ತೀರ್ಮಾನ ಅಂತ. ಜೀವನ ಭದ್ರಾಣಿ ಪಶ್ಯತಿ. ಬದುಕಿದ್ರೆ ಯಾವತ್ತಾದರೂ ಶ್ರೇಯಸ್ಸನ್ನು ಕಾಣಬಹುದು. ಇಂತಹ ಶರೀರ ಭಗವಂತ ಕೊಟ್ಟದ್ದು ಯಾವುದೋ ಜನ್ಮಗಳನ್ನು ದಾಟಿ, ಯಾವ್ಯಾವುದೋ ಶರೀರಗಳನ್ನು ದಾಟಿ ಈ ಶರೀರ ನಮಗೆ ಲಾಭ ಆಗಿದೆ. ಸಾಯುವುದಕ್ಕೋಸ್ಕರ ಈ ಶರೀರ ಅಲ್ಲ. ಯಾವುದೋ ಎಷ್ಟೆಷ್ಟೋ ಪ್ರಾಣಿಗಳು ಎಂಥದ್ದೋ ಶರೀರದಲ್ಲಿ ಯಾವುದೋ ಗಲೀಜಲ್ಲಿ ಬಿದ್ದುಕೊಂಡು ಜೀವನ ಮಾಡ್ತಾವೆ. ಈ ಒಳ್ಳೆಯ ಶರೀರ ಸಿಕ್ಕಿದೆ, ಅದನ್ನು ಬೇಕಾದ ರೀತಿ ವಿನಿಯೋಗಿಸುವುದಕ್ಕೆ ಬೇಕಾದ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದನ್ನು ವಿನಿಯೋಗಿಸಿಕೊಂಡು ಎಲ್ಲಿಯ ತನಕ ಬದುಕುವುದಕ್ಕೆ ಶಕ್ಯವೋ ಅಷ್ಟೂ ಕಾಲವನ್ನು ಸಾಧನೆಗೋಸ್ಕರ ವಿನಿಯೋಗಿಸಬೇಕು. ಆದರೆ ಇವ ಸಾಯುವುದಕ್ಕೆ ಪ್ರಯತ್ನ ಪಡುವುದಕ್ಕೆ, ಆತ್ಮಹತ್ಯೆಗೆ ಪ್ರಯತ್ನಿಸುವುದಕ್ಕೆ ಶುರು ಮಾಡ್ತಾನೆ. ಇದು ದ್ವಾಪರದ ತನಕ ಆತ್ಮಹತ್ಯೆ ಅನ್ನುವ ಒಂದು ಶಬ್ದವೇ ಇರಲಿಲ್ಲ. ಆತ್ಮಹತ್ಯೆ ಅನ್ನೋ ಶಬ್ದ ಶುರುವಾದದ್ದೇ ದ್ವಾಪರದಿಂದ ಪ್ರಾರಂಭಿಸಿ. ಎರಡೂ ರೀತಿಯ ಆತ್ಮಹತ್ಯೆ ಇದೆ. ಒಂದು, ನಮ್ಮನ್ನು ನಾವು ಕೊಂದುಕೊಳ್ಳುವುದು, ಅಂದರೆ ಈ ಶರೀರವನ್ನು ಎಷ್ಟು ಆಯುಷ್ಯ ಉಂಟೋ ಅದಕ್ಕಿಂತ ಪೂರ್ವಭಾವಿಯಾಗಿ ಕೊನೆಗೊಳಿಸುವುದು. ಮತ್ತೊಂದು ಆತ್ಮಹತ್ಯೆ ಅಂದರೆ ಭಗವಂತನನ್ನು ತಪ್ಪಾಗಿ ತಿಳ್ಕೊಳ್ಳುವುದು. ಅಂತಹ ಲೋಕ ಅಸುರ್ಯಾ ನಾಮತೆ ಲೋಕಾಹ ಅಂಧೇನ ತಮಸಾ ವೃತಾಹ ತಾನಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಹ ಅಂತ. ಆತ್ಮಹತ್ಯೆ ಮಾಡಿದಂತಹ ಜನರು ಬಹಳ ಕೆಟ್ಟ ಲೋಕವನ್ನು ಹೋಗಿ ಸೇರ್ತಾರೆ, ದುಃಖವುಳ್ಳ ಲೋಕಕ್ಕೆ ಹೋಗ್ತಾರೆ. ಆತ್ಮಹತ್ಯೆ ಅಂದರೆ ಒಂದು, ನಮ್ಮ ಭಗವಂತ ಕೊಟ್ಟ ಆಯುಷ್ಯ ಇರುವಾಗ ಅದನ್ನು ಸದ್ವಿನಿಯೋಗ ಮಾಡುವುದನ್ನು ಬಿಟ್ಟು ಹೇಡಿಯರಾಗಿ ಶರೀರವನ್ನು ಕಳ್ಕೊಳ್ಳತಕ್ಕಂಥದ್ದು ಒಂದು ಆತ್ಮಹತ್ಯೆ. ದೊಡ್ಡ ಅಪರಾಧ. ಕಾನೂನು ದೃಷ್ಟಿಯಿಂದ ಮಾತ್ರ ಅಲ್ಲ, ವೇದಾಂತದ ದೃಷ್ಟಿಯಿಂದ ದೊಡ್ಡ ಅಪರಾಧ. ಮತ್ತೊಂದು ಆತ್ಮಹತ್ಯೆ ಅಂದರೆ ಭಗವಂತನನ್ನು ತಪ್ಪಾಗಿ ತಿಳಿಯುವುದು. ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮನ ಹತ್ಯೆ ಅಂದರೆ ಅವನು ಹೇಗಿದ್ದಾನೋ ಹಾಗೆ ತಿಳಿಯದೆ ಅವನನ್ನು ಅಪಾರ್ಥ ಮಾಡಿಕೊಳ್ಳುವುದು. ಅವನಲ್ಲಿ ಏನೂ ಗುಣಗಳಿಲ್ಲ, ಅವನು ನಿರ್ಗುಣ ನಿರಾಕಾರ ಅಂತ. ಅಷ್ಟು ಸುಂದರವಾದ ಉಡುಪಿ ಕೃಷ್ಣನ ವಜ್ರಕವಚ ವಿಶಿಷ್ಟ ಶರೀರವನ್ನು ನೋಡಿಯೂ ಅದರ ಒಳಗೆ ಇಂತಹ ಸ್ವರೂಪ ಇದೆ ಅಂತ ಚಿಂತನೆ ಮಾಡಿಯೂ ಅವನಲ್ಲಿ ಏನೂ ಇಲ್ಲ, ಸುಮ್ಮನೆ ಎಲ್ಲ ಕಲ್ಪನೆ ಮಾತ್ರ ಅಂತ. ಹೀಗೆ ಭಗವಂತನ ನಿಜವಾದ ಸ್ವರೂಪವನ್ನು ಅಳ್ಳೆಗಳೆಯತಕ್ಕಂಥದ್ದು, ಅದು ಕೊಲ್ಲುವುದು ಅಂತ ಅದಕ್ಕೆ ಹೆಸರು. ನಮ್ಮಲ್ಲೂ ನನ್ನನ್ನು ಅವ ಕೊಂದೇ ಬಿಟ್ಟ ಅಂತ ನಾವು ಕೆಲವು ಸಲ ಹೇಳುವುದು ಅಂತಿದೆ. ಅಂದರೆ ನಾನು ಇಷ್ಟು ಸರಿಯಾಗಿದ್ದೇನೆ, ನನ್ನನ್ನು ತಪ್ಪಾಗಿ ತಿಳ್ಕೊಂಡು ನನ್ನನ್ನು ಕೊಂದೇ ಹಾಕಿದವ ಅಂತ. ಅಂದರೆ ಒಬ್ಬ ವ್ಯಕ್ತಿ ಹೇಗಿದ್ದಾನೋ ಅದಕ್ಕಿಂತ ವಿಪರೀತವಾಗಿ ತಿಳಿದಾಗ ಅದು ಹತ್ಯೆ ಅಂತ ಅನ್ನಿಸಿಕೊಳ್ಳುತ್ತೆ. ಇಂತಹ ಆತ್ಮಹತ್ಯೆಯನ್ನು ಮಾಡ್ತಕ್ಕಂತಹ ಸ್ಥಿತಿ ಬಂದದ್ದು ದ್ವಾಪರದಲ್ಲಿ. ಇದು ಕೃತತ್ರೇತೆಗಳಲ್ಲಿ ಇಲ್ಲದೇ ಇದ್ದಂತಹ ಸ್ಥಿತಿ ಬಂತು. ಮನುಷ್ಯನ ವ್ಯವಹಾರವೂ ಕೂಡ ಮನಸ ಕರ್ಮಣ ವಾಚ ಕೃಚ್ಛ್ರಾತ್ ವಾರ್ತಾ ಪ್ರಸಿದ್ಧ್ಯತಿ. ಪರಸ್ಪರ ವ್ಯವಹಾರ ಮಾಡುವಾಗ ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು, ಕೃತಿಯಲ್ಲಿ ಒಂದು ಅಂತಕ್ಕಂತಹ ಮನಸ್ಸು, ಈ ಮೂರಕ್ಕೆ ಸರಿಯಾದ ಹೊಂದಾಣಿಕೆ ಇಲ್ಲದೆ ಇರುವ ವ್ಯವಹಾರ ಪ್ರಾರಂಭವಾಗುವ ಸ್ಥಿತಿ ಬಂತು. ಈ ಸ್ಥಿತಿಯನ್ನು ಎದುರಿಸಿ ನಿಲ್ಲತಕ್ಕಂತಹ ಶಕ್ತಿಯನ್ನು ಪಡೆಯುವುದಕ್ಕೋಸ್ಕರ ಚತುರ್ಮುಖ
ಅನೇಕ ರೀತಿಯ ವಿಧಿವಿಧಾನಗಳನ್ನು ಆಮೇಲೆ ಸೃಷ್ಟಿ ಮಾಡಿದ. ಅದು ಏನು, ದ್ವಾಪರ ಯುಗದ ವ್ಯವಸ್ಥೆ ಹೇಗೆ, ಅವಸ್ಥೆ ಹೇಗೆ ಅನ್ನುವ ವಿಷಯವನ್ನು ನಿನ್ನೆ ದಿವಸ ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ವಿಷಯಗಳನ್ನು ಗಮನಿಸಿದ್ವಿ. ಅಲ್ಲಿಂದ ಮುಂದಕ್ಕೆ ಕಲಿಯುಗದ ಸಾಮೀಪ್ಯ ಬಂದಾಗ ಯಾವ ರೀತಿ ಲೋಕ ಮುಂದುವರಿಯುತ್ತೆ ಆ ವಿಷಯವನ್ನು ನಿನ್ನೆ ಕೊನೆಯ ಸಂದರ್ಭದಲ್ಲಿ ನಾನು ಹೇಳಿದೆ. ಕೊನೆಗೆ ಒಟ್ಟು ಪರಿಸ್ಥಿತಿ ಎಲ್ಲಿಯ ತನಕ ಅಂದರೆ ಮನಸ್ಸು, ಕಾಯ ಮತ್ತು ವಾಕ್ ಇವು ಮೂರು ಒಂದು ಹಳಿಯಲ್ಲಿ ಸಾಗುವುದಿಲ್ಲ, ಒಂದೊಂದು ಕೆಲಸವನ್ನು ಮಾಡ್ತಾ ಇರುತ್ತೆ. ಆದರೆ ಲೋಕ ವ್ಯವಹಾರ ನಡೀತಾ ಹೋಗುತ್ತೆ. ಇದು ಕಲಿಯುಗದಲ್ಲಿ ನಡೆಯತಕ್ಕಂತಹ ವ್ಯವಹಾರ. ಮನಸ ಕರ್ಮಣ ವಾಚಾ ಕೃಚ್ಛ್ರಾತ್ ವಾರ್ತಾ ಪ್ರಸಿದ್ಧ್ಯತಿ. ಕೃಚ್ಛ್ರಾತ್ ಬಹಳ ಕ್ಲೇಶದಿಂದ, ಸಮತೋಲನ ಇಲ್ಲದೆ, ಕಾಯೇನ ವಾಚಾ ಮನಸ ಅವುಗಳಿಗೆ ಸಮತೋಲನ ಇಲ್ಲದೆ ಕಾರ್ಯಗಳೆಲ್ಲ ನಡೆಯುತ್ತೆ, ವ್ಯವಹಾರಗಳು ನಡೆಯುತ್ತೆ. ಇದರ ಒಳಗೆ ಏನೇನು ಅವ್ಯವಸ್ಥೆಗಳುಂಟು ಅವೆಲ್ಲವೂ ಕೂಡ ತುಂಬಿಕೊಂಡಿದ್ದಾವೆ. ಸಾಮಾನ್ಯವಾಗಿ ಯಾರಾದರೂ ಮನೆಗೆ ಬಂದರು ಅಂತಾದರೆ, ಒಂದು ಕಾಲ ಇತ್ತು, ಭೋಜನ ಆಗುವುದಕ್ಕಿಂತ ಮುಂಚೆ ಮಾರ್ಗದಲ್ಲಿ ಒಂದು ಸಲ ನೋಡಿ, ಅಲ್ಲಿಯ ತನಕ ನೋಡಿ ಯಾರಾದರೂ ಬರ್ತಾ ಇದ್ದಾರೋ, ತೀರ್ಥಕ್ಷೇತ್ರ ಯಾತ್ರೆಗೋ ಅಥವಾ ಪರವೂರಿಗೋ ಹೊರಟವರಿಗೆ ಮನೆಯಲ್ಲಿ ಏನಾದರೂ ವ್ಯವಸ್ಥೆ ಮಾಡುವುದಕ್ಕೆ ನಮಗೆ ಅವಕಾಶ ಸಿಗುತ್ತೋ ಅನ್ನುವ ಕಳಕಳಿಯಿಂದ ಮಾರ್ಗವನ್ನು ನೋಡಿ ಒಂದು 10 ನಿಮಿಷ ಕಾದು ಯಾರೂ ಇಲ್ಲ ಅಂತಾದರೆ ಕೊನೆಗೆ ತಾವು ಊಟ ಮಾಡುವುದು ಅಂತ ಊಟಕ್ಕೆ ಕೂಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಯಾರಾದರೂ ಮನೆಗೆ ಬಂದರು ಅಂತಾದರೆ, ಬಂದರೋ ಎದುರುಗಡೆ ಮಾತಾಡುವಾಗ ಭಾರಿ ಸ್ವಾಗತವನ್ನು ಹೇಳಿದ ಹಾಗೆ, ಏನು ಕಾರ್ಯ, ಎಷ್ಟೊತ್ತಿಗೆ ಹೊರಡ್ತೀರಿ ಅನ್ನೋ ವಿಚಾರದಲ್ಲೇ ಮುಂದುವರಿಯುತ್ತೆ. ಅಂದರೆ ಮಾತುಗಳು ಚೆನ್ನಾಗಿ ಬರ್ತಾವೆ, ಒಳಗಿನ ಮನಸ್ಸಿನಲ್ಲಿ ಮತ್ತೊಂದು ಇರ್ತವೆ. ಇದು ಅತಿಥಿಗಳಿಗೂ ಗೃಹಸ್ಥನಿಗೂ ನಡೆಯುವ ವ್ಯವಹಾರ. ಅಂಥದ್ದು ಗುರು ಶಿಷ್ಯರಲ್ಲೂ ಕೂಡ. ಇವತ್ತು ಕಾಲೇಜಿನಲ್ಲಿ ಅಧ್ಯಾಪನ ವೃತ್ತಿಯಲ್ಲಿ ಒಬ್ಬ ಅಧ್ಯಾಪಕ ಪಾಠ ಹೇಳ್ತಾನೆ, ಎಲ್ಲ ಭಾರಿ ಹೇಳ್ತಾನೆ ನೀತಿಶಾಸ್ತ್ರ, ಇವನೆಷ್ಟು ನಮ್ಗೆ ಗೊತ್ತಿಲ್ಲೋ ಅಂತ ವಿದ್ಯಾರ್ಥಿ ಒಳಗಿಂದ ಹೇಳ್ತಾ ಇರ್ತಾನೆ. ಆದರೆ ಎದುರುಗಡೆ ಆತನಿಗೆ ನಮಸ್ಕಾರ ಮಾಡ್ತಾನೆ, ಬಗ್ತಾನೆ, ಸಲ್ಯೂಟ್ ಹೊಡಿತಾನೆ, ಎಲ್ಲ ನಡೆಯುತ್ತೆ. ಮಾತು ಒಂದು, ಮನಸ್ಸು ಒಂದು, ಮಾಡುವ ಕೃತಿ ಒಂದು. ಇಂಥದ್ದೆಲ್ಲ ಇದು ಕಲಿಯುಗದ ವಿಪರೀತ ಸ್ಥಿತಿ. ಕೃಚ್ಛ್ರಾತ್ ವಾರ್ತಾ ಪ್ರಸಿದ್ಧ್ಯತಿ. ವ್ಯವಹಾರ ಬಹಳ ಕ್ಲಿಷ್ಟವಾಗಿ ನಡೀತಾ ಇರ್ತದೆ. ಯಾರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ. ತಂದೆಯ ಮೇಲೆ ಮಗನಿಗೆ ವಿಶ್ವಾಸ ಇಲ್ಲ, ಮಗನ ಮೇಲೆ ತಂದೆಗೆ ವಿಶ್ವಾಸ ಇಲ್ಲ. ಇಂತಹ ಸ್ಥಿತಿ ಕಲಿಯುಗದ ಕೊನೆಗೆ ಬರುತ್ತೆ. ಕಾಯಕ್ಲೇಶ ಪುರಸ್ಕೃತ ಲೋಭೋ ವೃತ್ತಿ ವಣಿಕ್ಪೂರ್ವ. ಎಲ್ಲ ವ್ಯವಹಾರವೂ ಕೂಡ ವಾಣಿಜ್ಯ ದೃಷ್ಟಿಯಿಂದ ನಡೆಯುತ್ತಂತೆ. ತಂದೆ ಮಗನ ಹತ್ರ ಏನಾದರೂ ಕೆಲಸ ಮಾಡಿಸಬೇಕು ಅಂತಾದರೆ, ನೋಡು ನಿಮಗೆ ಇಷ್ಟು ಕೊಡ್ತೇನೆ ಮಾಡು ಅಂತ ಹೇಳೋದು. ಮಗ ತಂದೆ ಹತ್ರ ಕೆಲಸ ಮಾಡಬೇಕಾದ್ರೆ, ನೀವು ಮಾಡಿದ್ದಕ್ಕೆ ಇಷ್ಟು ಕೊಡ್ತೇನೆ ಅಂತ ಸಂಬಳ ಕೊಟ್ಟು ತಂದೆ ಹತ್ರ ಮಗ ಕೆಲಸ ಮಾಡಿಸುವುದು. ಇಂತಹ ವಾಣಿಜ್ಯ ಸ್ಥಿತಿ ನಿಜವಾಗಿ ತಂದೆ ತಾಯಿ, ತಂದೆಗೆ ಮಗ, ಇವುಗಳೆಲ್ಲವೂ ಕೂಡ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಭಕ್ತಿಯಿಂದ, ಗೌರವದಿಂದ ನಡೆಯತಕ್ಕಂತಹ ಕೆಲಸಗಳು. ಅದರಲ್ಲಿ ಮಗನಿಗೆ ತಂದೆಯಿಂದ ಏನಾದರೂ ಆಗುತ್ತೆ ಅಂದರೆ, ಮಗ ತಂದೆ ಹತ್ರ ಮಾಡಿಸಬೇಕಾದ್ರೆ ಅಲ್ಲಿ ಗೌರವ ಭಕ್ತಿ ಕಾರಣ ಆಗಿರುತ್ತೆ, ವಿನಃ ಅದು ವಾಣಿಜ್ಯ ಅಲ್ಲ, ವ್ಯವಹಾರ ಅಲ್ಲ. ಭಕ್ತನಿಗೂ ದೇವನಿಗೂ ಇರುವ ವ್ಯವಹಾರ ಅಲ್ಲ ಅದು. ಭಕ್ತ ಭಗವಂತನಲ್ಲಿ ನನಗೆ ಇಂಥದ್ದು ಪ್ರಾಪ್ತಿಯಾಗಬೇಕು, ಅದಕ್ಕೆ ನಿಂಗೆ ಇಷ್ಟು ಕೊಡ್ತೇನೆ ಅನ್ನೋ ವ್ಯವಹಾರ ಮಾಡುವ ಹಾಗಿಲ್ಲ. ನಾನು ಪಾಸ್ ಆಯಿತು ಅಂತಾದರೆ ಶ್ರೀಕೃಷ್ಣನಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೇನೆ ಅಂತ ಈ ವ್ಯವಹಾರ ಎಲ್ಲ ದೇವರಲ್ಲಿಲ್ಲ. ಅದು ವ್ಯಾಪಾರ. ಯಸ್ಸ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್ ಅಂತ ಪ್ರಹ್ಲಾದ ಹೇಳ್ತಾನಲ್ಲ. ಅದರಿಂದ ಈ ತಂದೆ ತಾಯಿ ಅನ್ನೋದು ಒಂದು ಪರಸ್ಪರ ದೇವತಾ ಶಕ್ತಿಯ ಹಾಗೆ. ತಾಯಿ ಮಕ್ಕಳಲ್ಲೂ ಕೂಡ ವ್ಯಾಪಾರ ಇಲ್ಲ, ಪ್ರೀತಿಯಿಂದ ಭಕ್ತಿಯಿಂದ ವ್ಯವಹಾರಗಳು ನಡೆಯುವುದು. ಆದರೆ ಲೋಭ ಅನ್ನೋದು ಯಾವಾಗ ಎತ್ತರಕ್ಕೆ ಇರುತ್ತೋ ಆವಾಗ ವಣಿಕ್ಪೂರ್ವ ಸರ್ವಾ ವಾರ್ತಾ ಪ್ರಸಿದ್ಧ್ಯತಿ. ಎಲ್ಲವೂ ಕೂಡ ವಾಣಿಜ್ಯದ ವ್ಯಾಪಾರದ ಹಿನ್ನೆಲೆಯಲ್ಲಿ ವ್ಯವಹಾರಗಳು ನಡೆಯುವುದಕ್ಕೆ ಪ್ರಾರಂಭ ಆಗುತ್ತೆ. ಇದಕ್ಕಿಂತ ಭಯಾನಕವಾದ ವಿಷಯ ಅಂದರೆ, ನಾನಾ ರೀತಿಯ ವೇದಗಳನ್ನು ರಚನೆ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಕಲಿಯುಗದಲ್ಲಿ. ವೇದಶಾಸ್ತ್ರ ಪ್ರಣಯನಂ ಧರ್ಮಾಣಾಂ ಸಂಕರಸ್ತಥ ಅಂತ ವೇದಗಳನ್ನು ಬರೆಯುವುದು ಕೂತ್ಕೊಂಡು. ಏನು ಮಾಡ್ತಾ ಇದ್ದಿ? ನಾನೊಂದು ವೇದ ಬರಿತಾ ಇದ್ದೇನೆ. ಹೊಸದಾಗಿ ವೇದಗಳ ರಚನೆ, ಹೊಸದಾಗಿ ಶಾಸ್ತ್ರಗಳ ರಚನೆ, ಇವೆಲ್ಲ ಕಲಿಯುಗದಲ್ಲಿ ಶುರು ಆಗ್ತಾವೆ. ಅಂದರೆ ವೇದ ರಚನೆ, ವೇದ ಅನ್ನೋದು ಅಪೌರುಷೇಯ, ಅದು ಯಾರು ಮಾಡುವುದಲ್ಲ.
ಕಾಳಿದಾಸ ಮಾಡಿದ ವೇದ ಅಂತ ಯಾರು ಹೇಳುವುದಿಲ್ಲ, ಅಥವಾ ದೊಡ್ಡ ಕವಿಗಳೋ ಇನ್ಯಾರೋ ದೊಡ್ಡ ಋಷಿಗಳೋ ವಸಿಷ್ಠರು ಬರೆದ ವೇದ ಅಂತ ಹೀಗಿಲ್ಲ. ವೇದಗಳನ್ನು ಒಬ್ಬ ಮಹರ್ಷಿ ಅಥವಾ ಒಬ್ಬ ಕವಿ ರಚನೆ ಮಾಡುವುದಲ್ಲ. ವೇದ ಋಷಿ ಮುನಿಗಳು ಭಗವಂತನಲ್ಲೇ ಲೀನರಾಗಿ ಭಗವಂತನ ಚಿಂತನೆಯಲ್ಲೇ ಮುಳುಗಿರುವಾಗ ಅವರಿಗೆ ಕೆಲವೊಂದು ತತ್ವಗಳು ಹೊಳಿತಾವೆ. ಅದು ವಿಶಿಷ್ಟವಾದ ಶಬ್ದರಾಶಿಯ ಮೂಲಕ ಬಾಯಿಯಿಂದ ಹೊರಗೆ ಬರುತ್ತೆ. ಹೀಗೆ ವೇದವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಋಷಿಮುನಿಗಳು. ವೇದದ್ರಷ್ಟಾರರು ಅಂತ ಅವರಿಗೆ ಹೆಸರು. ಅದು ಯಾರು ರಚಿಸಿದ್ದಲ್ಲ, ಅನಾದಿ ಕಾಲದಿಂದ ಇದ್ದ ವೇದವನ್ನು ಅವರು ಕಂಡುಕೊಳ್ಳುವುದು. ಅದೊಂದು ರಚನೆ ಇಲ್ಲ. ಆದರೆ ಕಲಿಯುಗದ ಪರಿಸ್ಥಿತಿ ಏನು ಅಂದರೆ ವೇದ ಬರೆಯುವುದಕ್ಕೆ ಕೂತುಕೊಳ್ತಾರೆ ಜನ. ಮೊನ್ನೆ 10 ಉಪನಿಷತ್ತು ಇತ್ತು, ಆಮೇಲೆ 100 ಉಪನಿಷತ್ತಾಯಿತು. ಇದ್ದಕ್ಕಿದ್ದಾಗೆ 100ರ ಜೊತೆಗೆ 2 ಉಪನಿಷತ್ತು ಎಕ್ಸ್ಟ್ರಾ ಪಿಂಟ್ ಆಗಿ ಬೀಳುತ್ತೆ. ಆಮೇಲೆ ನಾಡ್ದು ಹೊಸದಾಗಿ ಉಪನಿಷತ್ತು, ಯಾರೋ ನಮ್ಮ ಆಚಾರ್ಯರನ್ನು ಹೊಗಳ್ತಕ್ಕಂಥ ಉಪನಿಷತ್ತು ಇದು ಅಂತ ಒಂದು ರಾಮಕೃಷ್ಣ ಉಪನಿಷತ್ತು ಅಂತ ಸೇರಿಕೊಳ್ಳುತ್ತೆ, ಮತ್ತೊಂದು ಶರಭೋಪನಿಷತ್ತು ಅಂತ ಸೇರಿಕೊಳ್ಳುತ್ತೆ. ಇಂಥ ಉಪನಿಷತ್ತುಗಳು ಹೊಸದಾಗಿ ತಮಗೆ ತೋರಿದ್ದು ಉಳಿದ ಉಪನಿಷತ್ತಿಗೆ ಅನುಗುಣವಾದ ರೀತಿಯಲ್ಲಿ ಅದೇ ಧಾಟಿಯಲ್ಲಿ ಮೇಲೆ ಕೆಳಗೆ ಎಲ್ಲ ಹಾಕಿಕೊಂಡು ಹೊಸ ಉಪನಿಷತ್ತುಗಳು, ಹೊಸ ವೇದಗಳು ಇವೆಲ್ಲ ಸೇರಿಕೊಳ್ಳುವುದಕ್ಕೆ ಪ್ರಾರಂಭವಾಗುತ್ತೆ. ಇದು ಕಲಿಯುಗದ ದುರವಸ್ಥೆ. ಇದರ ಮೂಲಕವಾಗಿ ಧರ್ಮದ ಸಾಂಕರ್ಯ, ಯಾವುದು ನಿಜವಾದ ಧರ್ಮ, ಯಾವುದು ನಿಜವಾದ ಧರ್ಮ ವಿರೋಧಿಯಾದ ಆಚರಣೆ, ಅಧರ್ಮ ಯಾವುದು ಧರ್ಮ ಯಾವುದು ಅನ್ನುವುದನ್ನು ತಿಳಿಯಲಾಗದೇ ಇರತಕ್ಕಂತಹ ಪರಿಸ್ಥಿತಿ ಉಂಟಾಗುತ್ತೆ. ಇದೆಲ್ಲದರ ಪರಿಸ್ಥಿತಿ ಪರಿಣಾಮ ಏನು ಅಂದರೆ ಅನಾವೃಷ್ಟಿ ಭಯಂ ಘೋರಂ ದೇಶಾನಾಂಚ ವಿಪರ್ಯಯ ನ ಪ್ರಮಾಣಂ ಸ್ಮೃತೇರಸ್ತಿ ತಿಷ್ಯೇ ಲೋಕೇಶು ವೈಯುಗೆ. ಎಲ್ಲ ನಾವು ಕಾಣುವಂಥದ್ದು ಪರಿಸ್ಥಿತಿ. ಕೃತಯುಗಕ್ಕಿಂತ ವಿಪರೀತವಾದ ಪರಿಸ್ಥಿತಿ ಇವತ್ತು ಏನುಂಟು, ಇದೆಲ್ಲವೂ ಕೂಡ ಈ ಧರ್ಮ ಸಾಂಕರ್ಯದಿಂದ ಉಂಟಾಗಿರ್ತಕ್ಕಂಥ ಪರಿಸ್ಥಿತಿಗಳು. ಅನಾವೃಷ್ಟಿ ಭಯಂ ಘೋರಂ, ನಾನಾ ರೀತಿಯ ಅಷ್ಟವಿಧವಾದ ದುರಿಷ್ಟೈಹಿ ದುರಿಧಿ, ನಾನಾ ರೀತಿಯ ದುರಿಷ್ಟಗಳು ಅರಿಷ್ಟಗಳು ಕಾಣಿಸುವುದಕ್ಕೆ ಪ್ರಾರಂಭವಾಗುತ್ತೆ. ಮಳೆ ಬರುವ ಕಾಲದಲ್ಲಿ ಮಳೆ ಬರುವುದಿಲ್ಲ, ಮಳೆ ಬರಬಾರದ ಕಾಲದಲ್ಲಿ ವಿಪರೀತವಾದ ಮಳೆಗಳು ಬರುತ್ತೆ, ಕೃಷಿಗಳು ನಷ್ಟವಾಗುತ್ತೆ. ಇನ್ಯಾವುದೋ ದೇಶದಿಂದ ಈ ದೇಶದಲ್ಲಿ ಇಲ್ಲದೆ ಇದ್ದದ್ದನ್ನು ಬೇರೆ ದೇಶಗಳಿಂದ ತರಿಸಿಕೊಂಡು ಈ ದೇಶದಲ್ಲಿ ತಿಂದು ಬದುಕಲಾಗದೇ ಇರುವ ಧಾನ್ಯಗಳನ್ನು ತಿಂದುಕೊಂಡು ಹೇಗೂ ಬಾಳನ್ನು ಸಾಗಿಸತಕ್ಕಂತಹ ಸ್ಥಿತಿ ಬರುತ್ತೆ. ಹಿಂದೆಲ್ಲ ಮುಖ್ಯವಾದ ಆಹಾರ ಅಂದರೆ ಗವ್ಯಗಳಾಗಿತ್ತು. ಗೋಜನ್ಯವಾದ ಪದಾರ್ಥಗಳು ಬಹಳ ಶ್ರೇಷ್ಠವಾದ ಆಹಾರಗಳು. ತುಪ್ಪ, ಹಾಲು, ಮೊಸರು ಇವೆಲ್ಲ ಬುದ್ಧಿಶಕ್ತಿಯನ್ನು ಚೆನ್ನಾಗಿಡತಕ್ಕಂತಹ ದ್ರವ್ಯಗಳು. ಶರೀರಕ್ಕೂ ಸಾತ್ವಿಕವಾದದ್ದು. ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ ಅಂತ ಬಹಳ ಹೃದಯವಾದದ್ದು, ಜೊತೆಗೆ ಸ್ಥಿರವಾದದ್ದು, ಶರೀರಕ್ಕೆ ಬಲವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಮನಸ್ಸಿಗೆ ವಿಶೇಷವಾಗಿ ಬಲವನ್ನು ಕೊಡುವ ಆಹಾರಗಳಾಗಿದ್ವು. ಆದರೆ ಈಗಿನ ಪರಿಸ್ಥಿತಿ ಹೇಗೆ ಅಂತ ಹೇಳ್ತಾರೆ. ಇವತ್ತು 4 ಕಾಲಿನ ಪ್ರಾಣಿಗಳನ್ನು ಸಾಕ್ತಾರಂತೆ, ಆದರೆ ಗೋವುಗಳನ್ನು ಸಾಕುವುದಿಲ್ಲಂತೆ. ಶ್ವಾಪದ ಪ್ರಬಲತ್ವಂಚ ಗವಾಂಚೈವ ಹ್ಯುಪಕ್ಷಯ. ಗೋವುಗಳನ್ನು ಸಾಕುವ ಜಾಗದಲ್ಲಿ ನಾಯಿಗಳನ್ನು ತೋಳಗಳನ್ನು ಸಾಕ್ಲಿಕ್ಕೆ ಶುರು ಮಾಡ್ತಾರೆ. ಲೋಕದಲ್ಲಿ ಹೆಚ್ಚು ಗೋವಿಗೆ ಸ್ಥಾನ ಕೊಡಬೇಕು. ಮನೆಯಲ್ಲಿ 1-2 ಗೋವು ಇಲ್ಲದೆ ಇದ್ದ ಮನೆಗಳು ಹಿಂದಿನ ಕಾಲದಲ್ಲಿ ಸಿಗ್ತಿರಲಿಲ್ಲ. ಬೆಳಿಗ್ಗೆ ಎದ್ದ ಮೇಲೆ ಮೊದಲು ಗೋವನ್ನು ನೋಡಬೇಕು. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಬೆಳಗ್ಗೆ ಎದ್ದು ನೋಡಬೇಕಾದ ವಸ್ತುಗಳಲ್ಲಿ ಮೊದಲು ಕಪಿಲೆ, ಸುಂದರವಾದ ಗೋವನ್ನು ಹೋಗಿ ನೋಡಬೇಕು. ಗೋವನ್ನು ನೋಡುವುದಕ್ಕೆ ಈಗ ಗೋವು ಇಲ್ಲ, ಅದಕ್ಕೆ ಏನು ಮಾಡುವುದು, ಎದ್ದಾಗ ಪಕ್ಕದಲ್ಲೇ ನಾಯಿ ಇರುತ್ತೆ, ನಾಯಿಯನ್ನಾದರೂ ನೋಡುವುದು. ಈ ಸ್ಥಿತಿ ಬಂದು ಹೋಗುತ್ತೆ ಅಂತ ಕಲಿಯುಗದ ಪರಿಸ್ಥಿತಿಯನ್ನು ಹೇಳ್ತಾರೆ. ಬೆಳಗ್ಗೆದ್ದು ಗೋವನ್ನು ಮೇಯುವುದಕ್ಕೆ ಬಿಡುವುದಲ್ಲ, ಈಗ ನಾಯಿಗಳನ್ನು ಮೇಯುವುದಕ್ಕೆ ಕರ್ಕೊಂಡು ಹೋಗುವುದು. ಇಂಥ ಪರಿಸ್ಥಿತಿಯೆಲ್ಲ ಮುಂದೆ ಆಗತಕ್ಕಂಥದ್ದನ್ನೆಲ್ಲ ಬರೆದಿಟ್ಟಿದ್ದಾರೆ ಪುರಾಣದಲ್ಲಿ. ಹೀಗೆ ಬಹಳ ವಿಸ್ತೃತವಾದ ವಿವರಣೆ ಇದೆ. ಕೊನೆಗೆ ಗೋಪ್ತಾರಶ್ಚಾಪ್ಯಗೋಪ್ತಾರ ಪ್ರಭವಿಷ್ಯಂತಿ ಶಾಸಕಾಹ ಹರ್ತಾರಃ ಪರರತ್ನಾನಾಂ. ಶಾಸಕರು ಎಲ್ಲ ತುಂಬ ಜನ ಉಂಟಾಗ್ತಾರೆ. ಈ ಶಾಸಕರೆಲ್ಲ ಏನು ಮಾಡಬೇಕು, ನಮ್ಮನ್ನು ರಕ್ಷಣೆ ಮಾಡಬೇಕು, ನಮಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು. ಅದಕ್ಕೋಸ್ಕರ ಅವರು ಬದ್ಧವಾಗಿ ಶಾಸಕರಾಗಿರ್ತಾರೆ. ಆದರೆ ಇವರೆಲ್ಲ ಗೋಪ್ತಾರಶ್ಚಾಪಿ ಅಗೋಪ್ತಾರ ಪ್ರಭವಿಷ್ಯಂತಿ ಶಾಸಕಾಹ. ಶಾಸಕಾಂಗವನ್ನು ವ್ಯರ್ಥವಾಗಿ ಉಪಯೋಗಿಸಿ ಬಿಡ್ತಾರೆ. ರಕ್ಷಿಸಬೇಕಾದವರು ಅವರು ರಕ್ಷಿಸುವುದಿಲ್ಲ. ಮತ್ತೇನು ಮಾಡ್ತಾರೆ, ಇನ್ನೊಬ್ಬರ ರತ್ನಗಳನ್ನು ದುಡ್ಡನ್ನು ಅಪಹರಿಸಿಕೊಂಡು ತಾವು ಗಟ್ಟಿಯಾಗಿ ತಾವು ಎತ್ತರದ ಮಹಡಿಗಳನ್ನು ಕಟ್ಟಿಕೊಳ್ತಾರೆ. ಇದೆಲ್ಲ ಕಲಿಯುಗದಲ್ಲಿ ನಡೀತಕ್ಕಂಥದ್ದು. ಇದಕ್ಕೇನು ಪರಿಹಾರ ಒಂದು ವಿಶೇಷ ಇದೆ ಅಂತ ಇಲ್ಲಿ. ದೇವರನ್ನು ನೆನೆಸಿಕೊಂಡು ದೇವರ ನಾಮವನ್ನು ಮತ್ತೆ ಮತ್ತೆ ಉಚ್ಚರಿಸ್ತಾ ಇದ್ದರೆ ಲೋಕ ಸ್ವಲ್ಪವಾದರೂ ಶುದ್ಧವಾಗಿರುತ್ತೆ. ನೋಡಿ, ಕೃತಯುಗದಲ್ಲಿ ಧ್ಯಾನಕ್ಕೆ ಬಹಳ ಮಹತ್ವ ಇತ್ತು. ಯಾಕಂದರೆ ಯಜ್ಞ ಇನ್ನೂ ಹುಟ್ಟಿರಲಿಲ್ಲ.
ಒಂದು ಶ್ಲೋಕ ಹೇಳುತ್ತೆ, ಧ್ಯಾಯನ್ ಕೃತೆ ಯಜನ್ ಯಜ್ಞೈ ತ್ರೇತಾಯಾಂ ದ್ವಾಪರೇರ್ಚಯನ್ ಯತ್ಫಲಂ ಸಮವಾಪ್ನೋತಿ ಕಲವು ಸಂಕೀರ್ತ್ಯ ಕೇಶವಂ ತತ್ಫಲಂ ಸಮವಾಪ್ನೋತಿ. ಅಂದರೆ ಕೃತಯುಗದಲ್ಲಿ ಧ್ಯಾನಕ್ಕೆ ಭಾರಿ ಮಹತ್ವ, ಬಹಳ ಕಷ್ಟವಾದದ್ದು ಧ್ಯಾನ, ಅದು ಕೃತಯುಗದಲ್ಲಿ ಅದಕ್ಕೆ ಮಹತ್ವ ಇದೆ. ಆಮೇಲೆ ತ್ರೇತೆಯಲ್ಲಿ ಯಜ್ಞ ಪ್ರಾರಂಭ ಆಯಿತು. ದ್ವಾಪರಕ್ಕೆ ಬಂದರೆ ಅರ್ಚನೆ, ಭಗವಂತನ ಅರ್ಚನೆ. ಇದರಿಂದೆಲ್ಲ ಏನೇನು ಫಲ ಲಾಭವಾಗುತ್ತೋ ಅದು ಈ ಕಲಿಯುಗದಲ್ಲಿ ಭಗವಂತನ ಸಂಕೀರ್ತನೆಯಿಂದ, ಭಗವಂತನ ನಾಮಸ್ಮರಣೆಯಿಂದ ಅಂತಹ ಫಲವನ್ನು ಪಡೆಯುವುದಕ್ಕೆ ಶಕ್ಯವಾಗುತ್ತೆ ಅಂತ ಧೈರ್ಯ ಕೊಟ್ಟಿದೆ ನಮಗೆ. ಇಂತಹ ಪರಿಸ್ಥಿತಿ ಇದ್ದರೂ ಈ ಕಲಿಯುಗದಲ್ಲಿ ಧೈರ್ಯ, ಕಲೇಹೇ ದೋಷನಿಧೇಹೇ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ. ಈ ದೋಷನಿಧಿ ಇದು ಕಲಿಯುಗ. ಆದರೂ ದೊಡ್ಡ ಗುಣ ಏನು ಅಂದರೆ ಭಗವಂತನ ಸಂಕೀರ್ತನೆಯನ್ನು ಮಾಡಿದರೆ ವಿಶಿಷ್ಟವಾದ ಫಲವನ್ನು ಭಗವಂತ ಕೊಡ್ತಾನೆ. ಭಗವಂತನ ಕಡೆಗೆ ಸ್ವಲ್ಪ ಮನಸ್ಸನ್ನು ಹಾಕಿದರೆ, ಮನಸ್ಸು ಹಾಕುವುದಕ್ಕೆ ಪ್ರಯತ್ನಿಸಿದ್ರೂ ಸಾಕು ಅಂತ ಮಧ್ವಾಚಾರ್ಯರು ಒಂದು ಸೇರಿಸ್ತಾರೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶುಲಯಂ ವ್ರಜತಿ. ಭಗವಂತನ ಪಾದ ಸಂಸ್ಮರಣೆಯಲ್ಲಿ ಅಥವಾ ಭಗವಂತನನ್ನು ಕುರಿತು ಹೇಳುವ ಪದಗಳ, ಶಾಸ್ತ್ರಗಳ ಸಂಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನು ಹಾಕುವುದಕ್ಕೆ ಪ್ರಯತ್ನಿಸಿದರೆ ಸಾಕು. ಶಾಸ್ತ್ರ ಶ್ರವಣದಲ್ಲಿ ಪ್ರಯತ್ನ, ಭಗವತ್ ಚಿಂತನೆಯಲ್ಲಿ ಪ್ರಯತ್ನ, ಅಷ್ಟರಿಂದ ಸಮಸ್ತ ಪಾಪ ರಾಶಿ ಭಸ್ಮವಾಗಿ ಹೋಗುತ್ತೆ. ಇನ್ನು ಸ್ಮರಣೆ ಮಾಡಿದರೆ ಇನ್ನೇನು ಫಲ ಅಂತ ಆಲೋಚನೆ ಮಾಡಿ, ಅದು ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂತ. ಹಾಗೆ ಭಗವಂತನ ಸಂಸ್ಮರಣ, ಬರೀ ಸ್ಮರಣ ಅಲ್ಲ, ಸಂಸ್ಮರಣೆಯಲ್ಲಿ ಪ್ರಯತ್ನವನ್ನು ನಾವು ಮಾಡಬೇಕು. ಇದು ಕಲಿಯುಗದಲ್ಲಿ ಇರುವ ಧರ್ಮವನ್ನು ಒಂದಷ್ಟು ಸರಿಯಾಗಿ ನಡೆಸಿಕೊಂಡು ಹೋಗುವ ಶಕ್ತಿಯನ್ನು ನಮ್ಮಲ್ಲಿ ತುಂಬುತ್ತೆ. ಅಷ್ಟರಿಂದ ಬದುಕಬೇಕು. ಇಷ್ಟೆಲ್ಲ ಕಲಿ ಬಹಳ ಸಮೃದ್ಧನಾದ ಸ್ಥಿತಿಯಲ್ಲಿ ಮನುಷ್ಯರ ಶರೀರವೂ ಕೂಡ ಮೊದಲಿದ್ದ ಹಾಗಿರುವುದಿಲ್ಲಂತೆ. ಎಲ್ಲ ಶರೀರ ಸ್ವರೂಪವೂ ವ್ಯತ್ಯಾಸ ಆಗಿ ಹೋಗುತ್ತೆ ಅಂತೆ. ಈಗ ದೇವತೆಗಳ ಶರೀರಕ್ಕೂ ಮನುಷ್ಯನ ಶರೀರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ದೇವತೆಗಳ ಶರೀರ ಅದು 96 ಅಂಗುಲದಷ್ಟು ವಿಸ್ತೃತವಾದದ್ದು. ಷಣ್ಣವತ್ಯಂಗುಲೋ ದೇಹ ಅಂತ. ಅಂದರೆ ಅಂಗುಲ ಅಂದರೆ ಅಂಗುಷ್ಠದ ಮಧ್ಯದ ಒಂದು ಗೀರಿನ ತನಕದ ಭಾಗಕ್ಕೆ ಅಂಗುಲ ಅಂತ ಹೆಸರು. ಆ ದೇವತೆಗಳ ಅಂಗುಲವನ್ನೇ ಇಟ್ಟುಕೊಂಡ್ರೆ ಆಯಾ ಶರೀರದ ಅಂಗುಲದಲ್ಲಿ ಅದು ಪಾದದಿಂದ ಶಿರಸ್ಸಿನ ತನಕ ಸರಿಯಾಗಿ 96 ಅಂಗುಲದಷ್ಟು ವಿಸ್ತೃತವಾದದ್ದು. ಷಣ್ಣವತ್ಯಂಗುಲೋಚ್ಛೇದ ಕ್ಯಷ್ಟಾನಾಂ ದೇವಜನ್ಮನಾಂ. ಅಷ್ಟವಿಧ ದೇವಯೋನಿಗಳಿದ್ದಾವೆ. ಅದರಲ್ಲಿ ಗಂಧರ್ವರು, ಕಿನ್ನರರು, ಕಿಂಪುರುಷರು ಇವರೆಲ್ಲ ಸೇರ್ತಾರೆ. ಇಷ್ಟೂ ದೇವಜನ್ಮ, ದೇವಜಾತಿ. ಅವರದ್ದು ಶರೀರ ಹೇಗೆ ಅಂದರೆ ಅವರವರ ಶರೀರದ ಅಂಗುಲದ ಪ್ರಕಾರ 96 ಅಂಗುಲದಷ್ಟು ಎತ್ತರವಾದ ಶರೀರ ಅದು. ಅವರ ಶರೀರದ ಲಕ್ಷಣ ಅದು. ಆ ಮನುಷ್ಯರ ಶರೀರವೂ ಕೂಡ ಆ ಸ್ಥಿತಿಯಲ್ಲಿ ಇತ್ತಂತೆ ಕೃತಯುಗದಲ್ಲಿ. ಕೃತಯುಗದಲ್ಲಿ ಮನುಷ್ಯರ ಶರೀರವೂ ಕೂಡ ಅವರ ಅಂಗುಲದಲ್ಲಿ 96 ಅಂಗುಲದಷ್ಟು ಎತ್ತರ ಇತ್ತು. ಕೃತಯುಗದಿಂದ ತ್ರೇತಾಯುಗಕ್ಕೆ ಬಂದಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುವುದಕ್ಕೆ ಶುರುವಾಯಿತು. ಕಲಿಯುಗದಲ್ಲಿ ಆಗುವಾಗ ಚತ್ವಾರಶ್ಚಾಪ್ಯತೀಶಿಶ್ಚ ಕಲಿಜೈಹಿ ಅಂಗುಲೈಹಿ ಸ್ಮೃತಃ. ಕೇವಲ 84 ಅಂಗುಲಕ್ಕೆ ಇಳೀತಂತೆ. ಮನುಷ್ಯನ ಅಂಗುಲದಲ್ಲಿ ಅವನು ಶರೀರವನ್ನು ಲೆಕ್ಕ ಹಾಕಿದರೆ ಅವನ ಶರೀರ 84 ಅಂಗುಲ ಉದ್ದ ಇರುತ್ತೆ. ಅದು ಚಿಕ್ಕ ಮಗುವಿನ ಶರೀರವೂ ಆಗ್ಬೋದು, ಚೆನ್ನಾಗಿ ಮುದುಕಂದು ಆಗ್ಬೋದು. ಅವನವನ ಅಂಗುಲವನ್ನು ನೀವು ಗಮನಿಸಿದರೆ ಅದರಲ್ಲಿ 84 ಅಂಗುಲದಷ್ಟು ದೊಡ್ಡ ಶರೀರ ಬಂತು. ಅಂದರೆ 96ರಿಂದ 12 ಮೈನಸ್ ಆಯಿತು, 12 ಅಂಗುಲದಷ್ಟು ಕಡಿಮೆ ಆಯಿತು. ಅಂದರೆ ಅವಲಕ್ಷಣಗಳು ಬಂದವು ಅಂತ ಅರ್ಥ. ಮೊದಲು ಒಳ್ಳೆಯ ಲಕ್ಷಣ ಇತ್ತು ಶರೀರದಲ್ಲಿ, ಆ ಲಕ್ಷಣ ಈಗ ಕಡಿಮೆ ಆಯಿತು. ಆದರೆ ಕಲಿಯುಗದಲ್ಲೂ ಕೂಡ ಬಹಳ ವಿಶಿಷ್ಟವಾದ 96 ಅಂಗುಲದ ಶರೀರವನ್ನು ಪಡೆದ ವ್ಯಕ್ತಿ ಹುಟ್ಟುವುದಕ್ಕೆ ಶಕ್ಯ ಅಂತೆ. ಅವರನ್ನು ದೇವತೆಗಳೂ ಪೂಜೆ ಮಾಡ್ತಾರೆ ಅಂತೆ. ಅಂತಹ ಆಪಾದ ತಲಮಸ್ತಿಷ್ಕ ನವತಾಲೋ ಭವೇತ್ತು ಯಹ ಸಂಹತಾ ಜಾನು ಬಾಹುಸ್ತು ಸ ಸುರೈರಪಿ ಪೂಜ್ಯತೆ ಅಂತ. ಅಂತಹ ವ್ಯಕ್ತಿ ದೇವತೆಗಳಿಂದಲೂ ಪೂಜ್ಯನಾದ. ಅಂದರೆ ಯಾವುದೋ ಒಂದು ದೇವತಾ ಶಕ್ತಿಯೇ ಕಲಿಯುಗದಲ್ಲಿ ಅವತರಿಸಿದಾಗ ಅಂತಹ ಸ್ವರೂಪವನ್ನು ಪಡೆದು ಅವತರಿಸುವುದಕ್ಕೆ ಶಕ್ಯ ಇದೆ. ಆದರೆ ಸಾಮಾನ್ಯ ಮನುಷ್ಯ, ಆ ದೇವತಾ ಸ್ವರೂಪತ್ವ ಇಲ್ಲದೇ ಇರುವ ಮನುಷ್ಯ, ಅಂತಹ ಮನುಷ್ಯನ ಶರೀರ ಅದು ಕೇವಲ 84 ಅಂಗುಲದಷ್ಟು ಉದ್ದ ಇರುತ್ತೆ. ಇನ್ನೊಂದು ಶಬ್ದದಿಂದ ಹೇಳುವುದಾದರೆ ಸ್ವೇನಾಂಗುಲಿ ಪ್ರಮಾಣೇನ ಅಷ್ಟತಾಲ ಸ್ಮೃತೋ ನರಃ. ಅವನ ಶರೀರ ಅವನ ಅಂಗುಲಿಯನ್ನು ಇಟ್ಟುಕೊಂಡ್ರೆ ಅದರ ಪ್ರಕಾರ 8 ಗೇಣು. ಅಷ್ಟತಾಲ ಅಂತ. ತಾಲ ಅಂದರೆ ಈ ಅಂಗುಷ್ಠ ಮತ್ತು ಮಧ್ಯಮ ಇವೆರಡನ್ನು ಜೋಡಿಸಿ ಕೈ ಹಿಡಿದಾಗ ಯಾವ ಗೇಣು ಸಿಗುತ್ತೆ ಆ ಗೇಣಿಗೆ ತಾಲ ಅಂತ ಹೆಸರು.
8 ತಾಲದಷ್ಟು ಶರೀರ ಇತ್ತು. ನೀವು ಮನೆಗೆ ಹೋದ ಮೇಲೆ ಲೆಕ್ಕ ಮಾಡಿಕೊಳ್ಬೋದು. ಕಾಲಿನಿಂದ ಹಿಡ್ಕೊಂಡು ನಿಮ್ಮನ್ನು ಪೂರ್ತಿ ಲೆಕ್ಕ ಮಾಡಿದರೆ ಸರಿಯಾಗಿ 8 ತಾಲ ಇರುತ್ತೆ. ಅದು ಯಾರು ಚಿಕ್ಕ ಮಕ್ಕಳು ಅಷ್ಟೇ 8 ತಾಲ. 8 ತಾಲ ಅಂದರೂ 84 ಅಂಗುಲ ಅಂದರೂ ಒಂದೇ. ಅದನ್ನು ಕನಕದಾಸರು ಹೇಳ್ತಾರಲ್ಲ, 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು, ಕೀಲುಗಳ 68, ಮಾಂಸಗಳಿಂದ ಮಾಡಿದ ಮನೆಯ ಮನವಲಿದು, ನೆಂಟ ನಿನಿರ್ಧಗಲಿದರುಣ ಹೆಂಟೆಯೊಳು ಮುಚ್ಚುವುದು, ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ಎನ್ನನವರತ ಅಂತ ಹರಿಭಕ್ತಿ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ. ಅದು 8 ಗೇಣಿನ ದೇಹ ಅಂತ. ರೋಮಗಳನ್ನು ಲೆಕ್ಕ ಮಾಡಿ ಹೇಳ್ತಾರೆ 8 ಕೋಟಿಯು. ಯಾರು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಏನು ಸಮಸ್ಯೆ ಇಲ್ಲ. 8 ಕೋಟಿ, ಗೇಣಿಗೆ 1 ಕೋಟಿಯ ಹಾಗೆ 8 ಕೋಟಿ ರೋಮಗಳು. ಮನುಷ್ಯನ ಶರೀರದಲ್ಲಿ ಹಾಗೆ, ಗೋವಿನ ಶರೀರದಲ್ಲಿ 33 ಕೋಟಿ ರೋಮಗಳಂತೆ. ಒಂದೊಂದು ರೋಮಕೂಪದಲ್ಲಿ ಒಂದೊಂದು ದೇವತಾ ಶಕ್ತಿಯ ಸನ್ನಿಧಾನ ಇದೆ ಅಂತ. ಇಲ್ಲಿ 8 ಕೋಟಿಯ ರೋಮಗಳು, ಕೀಲುಗಳು 68. ಅದು ಲೆಕ್ಕ ಮಾಡಿ ನೋಡ್ಬೋದು. 4 ಕಡಿಮೆ ಬಂದಿತು. ವೈದ್ಯಶಾಸ್ತ್ರದ ಪ್ರಕಾರ ಇಲ್ಲೆಲ್ಲ 2 ಕೀಲುಗಳಿದ್ದಾವೆ ಅಂತ ಇಟ್ಟುಕೊಂಡು ಸ್ಪಷ್ಟವಾಗಿ 68 ಕೀಲುಗಳು ಶರೀರದಲ್ಲಿ. ಇಂತಹ ವಿಶಿಷ್ಟವಾದ ಶರೀರ ಇದು. ಅಂತಹ ಪ್ರಮಾಣದ ಗೋವುಗಳು ಅಥವಾ ಆಡುಗಳು ಅಥವಾ ಕುರಿಗಳು, ಅದು ಶಾಸ್ತ್ರೀಯವಾದ ಪ್ರಮಾಣವುಳ್ಳ ಕುರಿಗಳು ಅಥವಾ ಆಡುಗಳಿದ್ದು ಅಂದರೆ ಅದು ಯಜ್ಞಕ್ಕೆ ವಿನಿಯೋಗವಾಗತಕ್ಕಂತಹ ಆಡುಗಳು ಕುರಿಗಳು ಅಂತ ಅರ್ಥ. ಅಂದರೆ ಹಿಂದೆ ಯಜ್ಞದ ಪ್ರಕ್ರಿಯೆ ಬಂತಲ್ಲ, ಒಂದು ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡ್ತಕ್ಕಂತಹ ಪ್ರಕ್ರಿಯೆ. ಕಲಿಯುಗದಲ್ಲಿ ಆ ಅವಕಾಶ ಇಲ್ಲ. ಆ ದ್ವಾಪರದಲ್ಲೂ ಕೂಡ ಈ ಲಕ್ಷಣ ಎಲ್ಲ ನ್ಯೂನವಾಗ್ತಾ ಬಂತು. ಆದರೂ ಯಜ್ಞಕ್ಕೆ ವಿನಿಯೋಗ ಮಾಡಬೇಕಾದಂತಹ ಅಶ್ವವೋ ಆಡೋ ಕುರಿಯೋ ಆಗಬೇಕು ಅಂತಾದರೆ ಅದು ಕೃತಯುಗದ ಪ್ರಮಾಣ ಯಾವುಂಟು ಆ ಪ್ರಮಾಣಕ್ಕೆ ಅನುಗುಣವಾಗಿ ಉಳ್ಳಂತಹ ಸಲ್ಲಕ್ಷಣೋಪೇತವಾದಂತಹ ಪಶುವೇ ಆಗಬೇಕು. ಅಂತಹ ಪಶುವನ್ನು ಯಾಗದಲ್ಲಿ ಹೋಮಿಸಿದ್ರಿಂದ ಏನು ಫಲ ಅಂದರೆ ಅವುಗಳು ದೇವಸ್ಥಾನೇಶು ಜಾಯಂತೆ ತದ್ರೂಪಾಹ ಏವತೇ ಪುನಃ. ಯಜ್ಞದಲ್ಲಿ ಆಹುತಿ ಕೊಟ್ಟರೆ ಮಾತ್ರ ಅಲ್ಲ, ಉಪಯುಕ್ತಾಹ ಕ್ರಿಯಾಸ್ವೇತೆ, ಯಜ್ಞಕ್ಕೆ ಸಂಬಂಧಿಸಿದ ಯಾವುದೇ ಸಂಭಾರದಲ್ಲಿ ಆ ಪಶುಗಳನ್ನು ವಿನಿಯೋಗಿಸಿದರೆ ಅವುಗಳು ವಿಶಿಷ್ಟ ಫಲವನ್ನು ಪಡಿತಾವೆ. ದೇವಲೋಕದಲ್ಲಿದ್ದು ವಿಶಿಷ್ಟ ಫಲವನ್ನು ಅನುಭವಿಸಿ ಆಮೇಲೆ ದೇವರ ಸ್ಥಾನದಲ್ಲಿ ಬಹುಶಃ ಶ್ರೀಕೃಷ್ಣ ಮಠದ ಈ ಗೋಶಾಲೆಯಲ್ಲಿ ಬಂದು ಸೇರ್ತಾವ ಏನು. ದೇವಸ್ಥಾನೇಶು ಜಾಯಂತೆ ತದ್ರೂಪಾಹ ಏವತೇ ಪುನಃ. ಅದೇ ಸ್ವರೂಪ, ಅದೇ ಮಂಗಳಕರವಾದ ಪ್ರಮಾಣ ಸಲ್ಲಕ್ಷಣೋಪೇತಗಳಾಗಿ ದೇವತಾ ಸನ್ನಿಧಾನವುಳ್ಳ ಪುಣ್ಯಕ್ಷೇತ್ರಗಳಲ್ಲಿ ಜನ್ಮವನ್ನು ಪಡೆದು ಸಾಧನೆಗಳನ್ನು ಮಾಡಿಕೊಳ್ತಾವೆ ಅಂತ. ಈ ರೀತಿ ಯಾವ ರೀತಿ ಬೆಳ್ಕೊಂಡು ಹೋಗುತ್ತೆ, ಯಾವ ರೀತಿ ಅವನತಿ ಆಗುತ್ತೆ ಅನ್ನುವ ಎಲ್ಲ ವಿವರಣೆಯನ್ನು ನಿರೂಪಣೆ ಮಾಡ್ತಾರೆ. ಇಷ್ಟಾದ ಮೇಲೆ ದ್ವಾಪರ ಯುಗದಲ್ಲಿ ಹೇಳಬೇಕಾದ ಒಂದು ವಿಷಯ ಉಳಿತು ಅಂತ ಮತ್ತೆ ಶುರು ಮಾಡ್ತಾರೆ. ಇವರು ಶಿಷ್ಯರು ಜ್ಞಾಪನೆ ಮಾಡೋದು, ನೀವು ಹೇಳಿದ್ರಲ್ಲ ಹಾಗೆಲ್ಲ ಆಗುತ್ತೆ ಅಂತ. ವೇದಗಳನ್ನೆಲ್ಲ ವಿಭಾಗ ಮಾಡಿದವರು ಯಾರು? ವೇದ ಎಲ್ಲ ಹೇಗೆ ಮತ್ತೆ 4 ಆಯಿತು 6 ಆಯಿತು ಅಂತ ಹೇಳಿದ್ರಲ್ಲ, ಅದೆಲ್ಲ ಹೇಗಾಯಿತು? ಅದಕ್ಕೆ ವೇದಗಳ ಬಗ್ಗೆ ವಿವರಣೆ ಕೊಡುವುದಕ್ಕೆ ಶುರು ಮಾಡಿದರು. ವೇದ ಒಂದು ವೇದ ಇತ್ತು ಅಂತ ಪ್ರಾರಂಭದಲ್ಲಿ, ಕೃತಯುಗದಲ್ಲಿ ಒಂದು ವೇದ ಇತ್ತು. ವೇದ ಯಾವತ್ತೂ ಒಂದೇ, ಆದರೆ ಅದರ ಸ್ವರೂಪ ಬೇರೆ ಇರುವುದರಿಂದ ಅದನ್ನು 3 ಅಂತ ಕರೆಯುವುದು. ಅಕಾರ ಉಕಾರ ಮಕಾರಾತ್ಮಕವಾದ ಪ್ರಣವ ಅಂತ ಕರೆಸಿಕೊಂಡ ಮಂತ್ರ, ಅದರ 3 ಅಕ್ಷರಗಳ ವ್ಯಾಖ್ಯಾನ ಸ್ವರೂಪವಾಗಿ ವೇದ ಬಹಳ ವಿಸ್ತೃತ 3 ಅಂತ ಕರೆಸಿಕೊಂಡಿತು. ಅಕಾರಕ್ಕೆ ವ್ಯಾಖ್ಯಾನ ಸ್ವರೂಪವಾಗಿರುವ ವೇದವನ್ನು ಋಗ್ವೇದ ಅಂತ, ಮಂತ್ರ ಪದ್ಯದ ಹಾಗೆ ಇರತಕ್ಕಂತಹ ವೇದ. ಉಕಾರಕ್ಕೆ ವ್ಯಾಖ್ಯಾನ ಸ್ವರೂಪವಾಗಿ ಬೆಳೆದು ನಿಂತ ವೇದರಾಶಿಯನ್ನು, ಅದು ಸಾಮಾನ್ಯವಾಗಿ ಗದ್ಯ ಸ್ವರೂಪದಲ್ಲಿದೆ, ನಿಗದ ಸ್ವರೂಪದಲ್ಲಿದೆ, ಅದನ್ನು ಯಜುರ್ವೇದ. ಕೊನೆಗೆ ಅಂತಕ್ಕಂತಹ ನಾದ, ಅದಕ್ಕೆ ಆ ಗಾನ ಸ್ವರೂಪವಾಗಿರತಕ್ಕಂಥ ಮತ್ತೊಂದು ವೇದ, ಅದು ಋಗ್ವೇದ ಯಜುರ್ವೇದದ ಮಂತ್ರಗಳೇ ಭೂಯಿಷ್ಠವಾದ ಒಂದು ಮಂತ್ರ ವಿಶೇಷ, ಅದನ್ನು ಸಾಮವೇದ ಅಂತ. ಹೀಗೆ ಋಗ್ ಯಜು ಸಾಮ ವಸ್ತುತಃ ವೇದ ಒಂದೇ. ಒಂದೇ ಅಂದರೆ ಎಲ್ಲವೂ ಸೇರಿ ಒಂದನ್ನೇ ಪ್ರತಿಪಾದಿಸುವುದು. ಸಮಸ್ತ ವೇದಗಳಿಗೂ ಪ್ರತಿಪಾದ್ಯ ಸ್ವರೂಪ ಸರ್ವೋತ್ಕೃಷ್ಟ ಶಕ್ತಿಯಾದದ್ದು ಒಂದೇ. ವೇದದ ಸ್ವರೂಪ, ಅದನ್ನು ಹಾಡುವುದಕ್ಕೆ ಹೇಳುವುದಕ್ಕೆ ಇರತಕ್ಕಂತಹ ಪ್ರಭೇದ, ಪದ್ಯ ಗದ್ಯ ಮತ್ತು ಗಾನ ಸ್ವರೂಪವಾದದ್ದು ಅನ್ನುವ ದೃಷ್ಟಿಯಿಂದ 3 ವೇದ ಅಂತ ಕೃತಯುಗದಲ್ಲೇ ತ್ರೇತಾಯುಗದಲ್ಲೂ ಈ 3 ವೇದ ಅಂತಿತ್ತು. ಆದರೆ ಎಲ್ಲ ವೇದವೂ ಭಗವತ್ ಪ್ರತಿಪಾದಕ ಅನ್ನುವ ಅನುಸಂಧಾನದಿಂದ ಋಷಿಮುನಿಗಳು ವೇದದಿಂದ ಭಗವಂತನನ್ನು ಕೊಂಡಾಡ್ತಾ ಇದ್ರು. ಆದರೆ ದ್ವಾಪರ ಯುಗ ಬಂದ ಸ್ಥಿತಿಯಲ್ಲಿ, ದ್ವಾಪರದ ಕೊನೆಯಲ್ಲಿ ಜನರಿಗೆ ಆ ವೇದವನ್ನು ಉಳಿಸಿಕೊಳ್ಳುವ ಶಕ್ತಿ ನಷ್ಟವಾಯಿತಂತೆ. ವೇದವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಇಂಥವರು ಅದನ್ನು ಉಳಿಸುವುದಕ್ಕೋಸ್ಕರ ಇರಬೇಕು ಅಂತೇಳಿ ಸ್ವಯಂಭೂಮನು ಆದೇಶ ಕೊಟ್ಟಿದ್ದ. ಇವರು ಬ್ರಾಹ್ಮಣರು ಅಂತ ಒಂದು ವಿಭಾಗ ಮಾಡಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ವಿಭಾಗವನ್ನು ಮಾಡಿಕೊಂಡು ಇದರಲ್ಲಿ ಈ 3 ವರ್ಣಕ್ಕೆ
ವಿಶೇಷವಾಗಿ ವೇದವನ್ನು ರಕ್ಷಿಸುವ ಅಧಿಕಾರ ಇದೆ, ಇವರು ವೇದವನ್ನು ನಾಶ ಮಾಡಬಾರದು. ಅದರಲ್ಲೂ ವರ್ಣಾನಾಂ ಬ್ರಾಹ್ಮಣೋ ಗುರುಹು ಅಂತೇಳಿ ಮೊದಲ ವರ್ಣಕ್ಕೆ ನೀವು ಬ್ರಾಹ್ಮಣೇನ ನಿಷ್ಕಾರಣೇನ ಷಡಂಗೋ ವೇದೋಧ್ಯೇತವ್ಯ ಅಂತ ವೇದವೇ ಹೇಳಿತು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ 6 ಅಂಗಗಳಿಂದ ಕೂಡಿದ ವೇದಗಳ ಅಧ್ಯಯನ ಅವನು ಮಾಡಲೇಬೇಕು ಅನ್ನುವ ಆದೇಶವನ್ನು ವೇದವೇ ಕೊಟ್ಟಿತು. ಈ ವೇದಾಧ್ಯಯನ ಮಾಡ್ತಾ, ವೇದದ ಅರ್ಥವನ್ನು ತಿಳಿತಾ, ವೇದವನ್ನು ಮತ್ತೊಬ್ಬರಿಗೆ ಪ್ರವಚನ ಮಾಡ್ತಾ ಆತ ವೇದವನ್ನು ಉಳಿಸುವ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಆದರೆ ನಿರ್ವೀರ್ಯರಾದಂತಹ ಸ್ಥಿತಿಯಲ್ಲಿ ದ್ವಾಪರದ ಕೊನೆಯ ಮಜಲಿನಲ್ಲಿ ಇದು ಶಕ್ಯವಾಗಲಿಲ್ಲ. ಆಗ ದೇವತೆಗಳು ಹೋಗಿ ಭಗವಂತನಲ್ಲಿ ಪ್ರಾರ್ಥಿಸಿದ್ರಂತೆ. ಸ್ವಯಂಭುವಿನಲ್ಲಿ ಚತುರ್ಮುಖನಲ್ಲಿ ಪ್ರಾರ್ಥಿಸಿದ್ರು. ವೇದ ಉಳಿಯುವುದು ಕಷ್ಟವಾಗಿದೆ, ಒಬ್ಬನೇ ಒಬ್ಬ ವ್ಯಕ್ತಿ ಎಲ್ಲವನ್ನೂ ಓದಿ ಮುಂದುವರಿಸಬೇಕು ಅಂದರೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೋಸ್ಕರ ಕೆಲವರಿಗಿಷ್ಟು ಅಂತ ಒಟ್ಟು ಸೇರಿದಾಗ ಪೂರ್ತಿ. ಅಂತೂ ವೇದವನ್ನು ವಿಭಾಗ ಮಾಡಿ ಇಂಥವರು ಇಂಥನ್ನು ಅಧ್ಯಯನ ಮಾಡಲಿ ಇಂಥ ಒಂದು ಶಾಖೆಯನ್ನಾಗಿ ಮಾಡಿಕೊಟ್ರೆ ವೇದವನ್ನು ಉಳಿಸ್ಬೋದು. ವೇದ ನಷ್ಟ ಆಯಿತು ಅಂತ ಹೇಳಿದರೆ ಯಜ್ಞ ನಷ್ಟ ಆಗುತ್ತೆ, ಯಜ್ಞ ನಷ್ಟ ಆಯಿತು ಅಂತ ಹೇಳಿದರೆ ವೃಷ್ಟಿ ನಷ್ಟವಾಗುತ್ತೆ, ವೃಷ್ಟಿ ಹೋಯಿತು ಅಂದರೆ ಲೋಕ ಉಳಿಯಲಾರದು. ಅದರಿಂದ ಲೋಕವನ್ನು ಉಳಿಸುವುದಕ್ಕೋಸ್ಕರ ವೇದವನ್ನು ಉಳಿಸಬೇಕು, ಅದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು. ಹಾಗೆ ಸಾಕ್ಷಾತ್ ಭಗವಂತನೇ ಈ ವೈವಸ್ವತ ಮನ್ವಂತರದ 28ನೆಯ ದ್ವಾಪರದ ಕೊನೆಯಲ್ಲಿ ದ್ವೈಪಾಯನನಾಗಿ ಅವತರಿಸ್ತಾನೆ, ವೇದವ್ಯಾಸನಾಗಿ ಅವತರಿಸ್ತಾನೆ. ಅವತರಿಸಿ ವೇದದ ವಿಭಾಗವನ್ನು ಮಾಡ್ತಾನೆ. ಅಸ್ಮಿನ್ ಯುಗೇ ತದಾ ವ್ಯಾಸಃ ಪಾರಾಶರ್ಯ ಪರಂತಪಃ ದ್ವೈಪಾಯನ ಇತಿ ಖ್ಯಾತಃ ವಿಷ್ಣೋ ಅಂಶಃ ಸನಾತನಃ. ಸಾಕ್ಷಾತ್ ವಿಷ್ಣುವೇ ದ್ವೈಪಾಯನ ಅನ್ನುವ ಸ್ವರೂಪದಿಂದ ವ್ಯಾಸನಾಗಿ ಅವತರಿಸ್ತಾನೆ. ಅವತರಿಸಿದ್ದು ದ್ವೈಪಾಯನ, ವಾಸಿಷ್ಠ ವಂಶದ ಕೃಷ್ಣ. ವೇದಗಳನ್ನು ವಿಭಾಗ ಮಾಡಿದ್ರಿಂದ ವೇದವ್ಯಾಸ ಅಂತ ಕರೆಸಿಕೊಂಡ. ವ್ಯಾಸ ಅಂದರೆ ವಿಭಾಗ ಮಾಡುವವ ಅಂತ, ಸಮಾಸ ಅಂದರೆ ಸೇರಿಸುವುದು, ವ್ಯಾಸ ಅಂದರೆ ಬಿಡಿಸುವುದು. ವೇದಗಳನ್ನು ಬಿಡಿಸಿದ್ರಿಂದ ವೇದಾನ್ನು ವ್ಯಸ್ಯತಿ ಇದು ವೇದವ್ಯಾಸ ಅಂತ, ವೇದಗಳನ್ನು ಬಿಡಿಸಿದ್ರಿಂದ ವೇದವ್ಯಾಸ ಅಂತ ಕರೆಸಿಕೊಂಡ. ವೇದ ಋಗ್ಯಜು ಸಾಮ ಅಥರ್ವ ಅಂತ ಪ್ರಸಿದ್ಧವಾಯಿತು. ಈ ವಿಭಾಗ ಮಾಡಿದ್ದು ಅಂದ್ರೆ ಏನು? ಇದನ್ನು 4 ಶಿಷ್ಯರಿಗೆ ಹಂಚಿಕೊಟ್ಟದ್ದು. ಈ ಋಗ್ವೇದ ಅಂತ ಕರೆಸಿಕೊಳ್ಳುವ ಭಾಗವನ್ನು ನೀನು ಮುಂದೆ ಪ್ರಚಾರ ಮಾಡಬೇಕು, ಇದನ್ನು ಉಳಿಸುವ ಜವಾಬ್ದಾರಿ ನಿನ್ನ ವಂಶಕ್ಕೆ ಸೇರಿದ್ದು ಅಂತ ಅದನ್ನು ಒಬ್ಬ ಮುನಿಗೆ ಕೊಟ್ಟ. ಪೈಲ ಅಂತ ಆತನ ಹೆಸರು. ಇನ್ನೊಂದು ಯಜುರ್ವೇದವನ್ನು ವೈಶಂಪಾಯನ ಅನ್ನೋ ವ್ಯಕ್ತಿಗೆ ಕೊಡ್ತಾನೆ. ಹೀಗೆ 4 ವೇದಗಳನ್ನು 4 ಜನಕ್ಕೆ ಹಂಚಿ ಇದನ್ನು ಮುಂದುವರಿಸುವ ಜವಾಬ್ದಾರಿ ನಿನ್ನದು ಅಂತ ಹೇಳಿದ. ಅದರಲ್ಲಿ ಪೈಲನಿಗೆ ಋಗ್ವೇದ ಬಂತು. ಪೈಲ ಅನ್ನುವ ಮಹರ್ಷಿ. ಆ ಋಗ್ವೇದ ಅದು ಅನೇಕ ಶಾಖೆಗಳಾಗಿ, ಪ್ರಧಾನವಾಗಿ 12 ಶಾಖೆಗಳಾಗಿ ಬೆಳೆಯಿತು ಅಂತ. ಅದು ಹೇಗೆ ಬೆಳೆದದ್ದು ಅನ್ನೋ ವಿವರಣೆಯನ್ನು ಬ್ರಹ್ಮಾಂಡ ಪುರಾಣ ಕೊಡುತ್ತೆ. ವೇದವ್ಯಾಸರಿಂದ ಋಗ್ವೇದ ಪೈಲರಿಗೆ ಬಂತು. ಪೈಲರು ಅದನ್ನು 2 ಪಾಠ ಮಾಡಿದರು. ಒಬ್ಬರ ಹೆಸರು ಇಂದ್ರಪ್ರಮತಿ ಅಂತ, ಅವರನ್ನು ಶಾಕಲ ಎಂಬುದಾಗಿಯೂ ಕರೆಯುವ ಕ್ರಮ ಉಂಟು. ಮತ್ತೊಬ್ಬರು ಬಾಷ್ಕಲ ಅಂತ. ಹೀಗೆ ಇಂದ್ರಪ್ರಮತಿ ಮತ್ತು ಬಾಷ್ಕಲ ಇವರು ಪೈಲರಿಂದ ವೇದಾಧ್ಯಯನವನ್ನು ಮಾಡಿದರು. ಅದರಲ್ಲಿ ಬಾಷ್ಕಲರಿಂದ ಅದು 4 ಶಾಖೆಗಳಾಗಿ ಮುಂದುವರಿಯಿತು. ಬೋಧ್ಯ, ಅಗ್ನಿಮಾತ, ಪಾರಾಶರಿ, ಯಾಜ್ಞವಲ್ಕ್ಯ ಅಂತ 4 ಜನಕ್ಕೆ ಪಾಠ ಹೇಳಿದರು ಅಷ್ಟೇ ಬಾಷ್ಕಲರು. ಇನ್ನು ಇಂದ್ರಪ್ರಮತಿಯ ವಂಶದಲ್ಲಿ ಅದು ಮತ್ತೆ ಮುಂದುವರಿಯಿತು. ಇಂದ್ರಪ್ರಮತಿ ತನ್ನ ಶಿಷ್ಯನಾದ ಮಾಂಡೂಕೇಯನಿಗೆ ಪಾಠ ಹೇಳ್ತಾರೆ. ಮಾಂಡೂಕೇಯನಿಂದ ಸತ್ಯಶ್ರವಸ್ಸು, ಅಲ್ಲಿಂದ ಸತ್ಯಹಿತ, ಅಲ್ಲಿಂದ ಸತ್ಯಶ್ರೀ, ಅಲ್ಲಿಂದ ಮತ್ತೆ 3 ಜನ ಶಿಷ್ಯರಾಗ್ತಾರೆ. ಸತ್ಯಶ್ರೀ 3 ಜನಕ್ಕೆ ಪಾಠ ಹೇಳ್ತಾನೆ. ಒಬ್ಬ ಶಾಕಲ್ಯ, ಮತ್ತೊಬ್ಬ ರಥೀತರ, ಮತ್ತೊಬ್ಬ ಬಾಷ್ಕಲಿ ಅಂತ. ಈ ಶಾಕಲನ ವಂಶದಲ್ಲೇ ಗೋತ್ರದಲ್ಲೇ ಬಂದ ವ್ಯಕ್ತಿ ಒಬ್ಬ ಶಾಕಲ್ಯ, ಮತ್ತೊಬ್ಬ ರಥೀತರ, ಇನ್ನೊಬ್ಬ ಬಾಷ್ಕಲಿ ಅಂತ. ಅದು ವಸ್ತುತಃ ಹಿಂದೆ ಬಾಷ್ಕಲ ಅಂತ ಯಾರು ಅಧ್ಯಯನ ಮಾಡಿದ್ದಾನೆ ಅವನ ಗೋತ್ರದಲ್ಲಿ ಬಂದ ಮತ್ತೊಬ್ಬ ವ್ಯಕ್ತಿ. ಈ 3 ಜನ ಅಧ್ಯಯನ ಮಾಡ್ತಾರೆ. ಇವರಿಂದ ವೇದ 12 ಶಾಖೆಗಳಾಗಿ ವಿಭಕ್ತವಾಗುತ್ತೆ. ಅದರಲ್ಲಿ ಶಾಕಲ್ಯನಿಗೆ ದೇವಮಿತ್ರ ಅಂತ ಮತ್ತೊಂದು ಹೆಸರು. ಇವನು ಅದನ್ನು 5 ಶಾಖೆಗಳನ್ನಾಗಿ ಮಾಡ್ತಾನೆ. ರಥೀತರ ಅದನ್ನು 3 ಶಾಖೆಗಳನ್ನು ಮಾಡಿ 3 ಶಿಷ್ಯರಿಗೆ ಉಪದೇಶ ಕೊಡ್ತಾನೆ. ಬಾಷ್ಕಲಿ 3 ಶಾಖೆಗಳನ್ನು ಮಾಡಿ ಉಪದೇಶ ಕೊಡ್ತಾನೆ. ಹೀಗೆ 5, 3, 3 ಒಟ್ಟು 11 ಶಾಖೆ ಇಲ್ಲಿ ಆಗುತ್ತೆ. ಹಿಂದಿನ ಬಾಷ್ಕಲನ 1 ಶಾಖೆ ಅಂತ ಒಟ್ಟು 12 ಶಾಖೆಯಾಗಿ ಋಗ್ವೇದ ವಿಭಕ್ತವಾಗುತ್ತೆ. ಅದರಲ್ಲಿ ಈ ಶಾಕಲ್ಯ ಅಥವಾ ದೇವಮಿತ್ರ ಅವನು 5 ಶಿಷ್ಯರಿಗೆ ಉಪದೇಶ ಮಾಡ್ತಾನೆ. ಆದರೆ ತಾನು ಒಂದು ದುರ್ಮರಣಕ್ಕೆ ಈಡಾಗ್ತಾನೆ.
ಅವನು ಬಹಳ ವೇದ ಪ್ರಚಾರದಲ್ಲಿ ಮುಂದುವರಿತಾ ಇದ್ದ. ಆದರೆ ಅವನು ಮಧ್ಯದಲ್ಲೇ ಸತ್ತು ಹೋಗ್ತಾನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ಗಲಾಟೆ ಆಯಿತು. ಏನು ಗಲಾಟೆ ಅಂದರೆ, ಜನಕ ಮಹಾರಾಜನ ಆಸ್ಥಾನದಲ್ಲಿ ಒಂದು ದೊಡ್ಡ ದುರಂತ ನಡೀತು. ಜನಕ ಮಹಾರಾಜ, ದೊಡ್ಡ ಇತಿಹಾಸ ಉಂಟು ಜನಕನ ವಂಶಕ್ಕೆ. ರಾಜ ರಾಜ ಅಂತ ಹೇಳಿದ ಕೂಡಲೇ ಕೈಯಲ್ಲಿ ಧನುಸ್ಸು ಹಿಡ್ಕೊಂಡು ಹೋರಾಡುವವ ಅಂತ. ಆದರೆ ಜನಕ ಮಹಾರಾಜ ದೊಡ್ಡ ರಾಜಋಷಿ, ಜ್ಞಾನ ಪರಂಪರೆಯಲ್ಲಿ ದೊಡ್ಡ ಕೊಡುಗೆ ಜನಕನದ್ದಿದೆ. ಉಪನಿಷತ್ ಪ್ರತಿಪಾದ್ಯನಾದ ವ್ಯಕ್ತಿ. ಯಾಜ್ಞವಲ್ಕ್ಯರಿಗೂ ಜನಕನ ಆಶ್ರಮದಲ್ಲಿ ಜನಕನ ರಾಜಾಸ್ಥಾನದಲ್ಲಿ ಅನೇಕ ಋಷಿಮುನಿಗಳು ಸೇರಿ ಜನಕನ ಜೊತೆಗೆ ಚರ್ಚೆ ಮಾಡ್ತಾ ಇದ್ರು, ಅನೇಕ ದರ್ಶನಗಳ ವಿಷಯದಲ್ಲಿ, ಅನೇಕ ಶಾಸ್ತ್ರಗಳ ವಿಷಯದಲ್ಲಿ. ಆದ್ದರಿಂದ ಜನಕ ನಿಮಿ ಅನ್ನುವ ಒಬ್ಬ ಇಕ್ಷ್ವಾಕು, ನಿಮಿ ದಂಡಕಾಹ ಅಂತ, ಇಕ್ಷ್ವಾಕುವಿನ ತಮ್ಮ ನಿಮಿ, ಅವನ ನಿಮಿಯ ಪರಂಪರೆಯಲ್ಲಿ ಬಂದವರಿಗೆಲ್ಲ ಆನಂತರ ಎಲ್ಲರಿಗೂ ಜನಕ ಅಂತಲೇ ಹೆಸರು. ಎಂಥ ಶಕ್ತಿ ಅಂದರೆ, ವಸಿಷ್ಠರಂಥ ಮಹರ್ಷಿಗಳಿಗೆ ಶಾಪ ಕೊಟ್ಟು ದಕ್ಕಿಸಿಕೊಂಡಂತಹ ವ್ಯಕ್ತಿ ನಿಮಿ. ಅಲ್ಲಿಂದ ನಂತರ ಆ ವಂಶ ಬೆಳೆದು ಬಂದದ್ದು. ಅದರಲ್ಲಿ ಜನಕ ಮಹಾರಾಜ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ. ಆ ಅಶ್ವಮೇಧ ಯಾಗದಲ್ಲಿ ಸಾವಿರಾರು ಋಷಿಮುನಿಗಳು ಸೇರಿದರು. ಜನಕನಿಗೊಂದು ಏನೋ ಒಂದು ಕುತೂಹಲ ಆಯಿತು. ಇಷ್ಟೆಲ್ಲ ಋಷಿಮುನಿಗಳು ಸೇರಿದ್ದಾರೆ, ಎಲ್ಲರೂ ಮಹಾಮಹಿಮರು, ಶಾಪಾನುಗ್ರಹ ಶಕ್ತಿಮಂತರು. ಇವರಲ್ಲೆಲ್ಲ ಶ್ರೇಷ್ಠರು ಯಾರು, ಬ್ರಹ್ಮಜ್ಞಾನಿಗಳು ಯಾರು ಅಂತ ತೀರ್ಮಾನಿಸಬೇಕು. ಅದಕ್ಕೋಸ್ಕರ ಅವರ ಮುಂದೆ ಬಹಳ ದೊಡ್ಡ ಪ್ರಶ್ನೆಯನ್ನು ಮುಂದಿಟ್ಟ. ಎದುರುಗಡೆ 1,000 ಗೋವುಗಳನ್ನಿಟ್ಟ, ಅದರ ಜೊತೆಗೆ 1,000 ಸುವರ್ಣಗಳನ್ನಿಟ್ಟ. ಸುವರ್ಣ ಅಂತೇಳಿದರೆ ಬಹಳ ದೊಡ್ಡ ಪರಿಮಾಣ. 1,000 ಸುವರ್ಣಗಳಷ್ಟು ಸುವರ್ಣಗಳನ್ನಿಟ್ಟ. ಸುವರ್ಣ ಅಂದರೆ ಸುಮಾರು 80 ಗುಲುಗುಂಜಿಗಳಷ್ಟು ಪರಿಮಾಣ ಉಳ್ಳಂತಹ ವಸ್ತುವಿಗೆ ಸುವರ್ಣ ಅಂತ ಹೆಸರು. ಅಷ್ಟು ಸುವರ್ಣಗಳನ್ನು ಮುಂದಿಟ್ಟ. ಸುವರ್ಣಂ ಗ್ರಾಮಾನ್ ರತ್ನಾನಿ ದಾಸಿಶ್ಚ ಮುನೀನ್ ಪ್ರಾಹ ನರಾಧಿಪಃ. ಅದರ ಜೊತೆಗೆ ಗ್ರಾಮಗಳನ್ನು, ಇಷ್ಟು ಗ್ರಾಮಗಳು, ಇಷ್ಟು ದಾಸಿಯರು, ಇಷ್ಟು ರತ್ನಗಳು ಅಂತೆಲ್ಲ ಇಟ್ಟು, ಇವಿಷ್ಟು ಇದರಲ್ಲಿ ಯಾರು ಬ್ರಹ್ಮಜ್ಞಾನಿಗಳು ಶ್ರೇಷ್ಠರಿದ್ದಾರೆ ಅವರೆಲ್ಲ ಇದನ್ನು ತೆಗೊಳ್ಬಹುದು, ಬೇಕಾದ ಹಾಗೆ ನೀವು ತೆಗೊಳ್ಬಹುದು ಅಂತ ಹೇಳಿದ. ಇಷ್ಟು ಋಷಿಮುನಿಗಳಿದ್ದಾರೆ, ಇದರಲ್ಲಿ ಬ್ರಹ್ಮಜ್ಞಾನಿಗಳು ಯಾರಿದ್ದಾರೆ ಅವರು ಇದನ್ನು ತೆಗೊಳ್ಬಹುದು ಅಂತ ಜನಕ ಹೇಳಿದರೆ, ಈ ಸಾವಿರಾರು ಋಷಿಮುನಿಗಳಲ್ಲಿ ಕೋಲಾಹಲ ಉಂಟಾಗುತ್ತೆ. ಕೆಲವು ಋಷಿಮುನಿಗಳು ಹೇಳಿದರು, ನಾನು ಬ್ರಹ್ಮಜ್ಞಾನಿ, ನಾನು ತೆಗೊಳ್ತೇನೆ ಅಂತ ಮುಂದೋದ್ರು. ಆಗ ಇನ್ನೊಬ್ರು ತಡೆದ್ರು, ಏನು ಹೇಳಿ ಇದಕ್ಕೆ ಉತ್ತರ ಹೇಳು ನೋಡುವ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಹೇಳಿದಾಗ ಹೌದಲ್ಲ ಅಂತೇಳಿ ಹಿಂದೆ ಬಂದರು. ಹೀಗೆಲ್ಲ ದೊಡ್ಡ ಕೋಲಾಹಲ ಋಷಿಮುನಿಗಳಲ್ಲಿ ಉಂಟಾಯಿತಂತೆ. ಸ್ವಲ್ಪ ಹೊತ್ತು ಕೋಲಾಹಲ ಆಯಿತು, ಆಮೇಲೆ ಎಲ್ಲ ಸ್ತಬ್ಧ ಆಯಿತು. ರಾಜ ಮುಂದೆ ಕೂತಿದ್ದಾನೆ, ನೋಡಿ ಯಾರೂ ತೆಗೊಳ್ಳಿಕ್ಕೆ ಬರ್ತಾ ಇಲ್ಲ. ಆಗ ಯಾಜ್ಞವಲ್ಕ್ಯ ಅನ್ನುವ ಮಹರ್ಷಿ ಎದ್ದು ನಿಂತ. ಯಾಜ್ಞವಲ್ಕ್ಯ ಎದ್ದು ಹೇಳ್ತಾನೆ, ತನ್ನ ಶಿಷ್ಯರನ್ನು ಕರೆದು ಹೇಳ್ತಾನೆ, ಈ ಎಲ್ಲ ಗೋವುಗಳನ್ನು ನನ್ನ ಮನೆಗೆ ಹೊಡ್ಕೊಂಡು ಹೋಗ್ರಿ, ಆ ಧಾನ್ಯಗಳನ್ನು, ಆ ರತ್ನಗಳನ್ನು, ಅವುಗಳನ್ನೆಲ್ಲ ಮನೆಗೆ ಹಿಡ್ಕೊಂಡು ಹೋಗಿ, ಅದೆಲ್ಲ ನಮಗೆ ಸೇರಬೇಕಾದ್ದು. ಈ ಯಾಜ್ಞವಲ್ಕ್ಯ ಅವನಲ್ಲಿ ಬ್ರಹ್ಮನ ವಿಶೇಷವಾದ ಆವೇಶ ಇದ್ದಂತಹ ಮಹರ್ಷಿ. ಬ್ರಹ್ಮಣ ಅಂಶ ಸಮುತ್ಪನ್ನ ವಾಕ್ಯಂ ಪ್ರೋವಾಚ ಸುಸ್ವರಂ ಅಂತ ಲೋಕಪಿತಾಮಹನಾದಂತಹ ಬ್ರಹ್ಮಾಂಶ ಸಂವಿಷ್ಟನಾದಂತಹ ವ್ಯಕ್ತಿ ಯಾಜ್ಞವಲ್ಕ್ಯ ಶಿಷ್ಯನನ್ನು ಕುರಿತು ಹೇಳ್ತಾನೆ, ನಯಸ್ವಚ ಗೃಹಂ ವತ್ಸ ಮಮೈತನ್ನಾತ್ರ ಸಂಶಯ. ಇದೆಲ್ಲ ನನಗೇ ಸೇರಬೇಕಾದದ್ದು, ಸಂಪೂರ್ಣವಾಗಿ ಮನೆಗೆ ಹೊಡೆದು ಗೋವುಗಳನ್ನೆಲ್ಲ ಹೊಡಿ ಮನೆಗೆ ಕರ್ಕೊಂಡು ಹೋಗು. ಶಿಷ್ಯ ಹೊಡೆಯುವುದಕ್ಕೆ ಸಿದ್ಧ ಆದ. ಅಷ್ಟೊತ್ತಿಗೆ ಇಡೀ ವಿಪ್ರ ಸಮುದಾಯ, ಅದು ಅಮಾವಾಸ್ಯೆ ಹುಣ್ಣಿಮೆಯ ದಿವಸ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗುವ ಹಾಗೆ ಶುರುವಾಯಿತಂತೆ. ಇಡೀ ತಥೋ ಬ್ರಹ್ಮಾರ್ಣವ ಕ್ಷುಬ್ಧ ಸಮುದ್ರ ಇವ ಸಂಪ್ಲವೇ. ಇಡೀ ಬ್ರಾಹ್ಮಣರಲ್ಲಿ ಕಸಿವಿಸಿ ಗುಸುಗುಸು ಶುರುವಾಯಿತು. ಏನು ನಾವೆಲ್ಲ ಏನೂ ಇಲ್ಲ ಅಂತೆ, ನಾವೆಲ್ಲ ಪುಟಕೋಸಿಗಳು, ಇವನು ದೊಡ್ಡ ಬ್ರಹ್ಮಜ್ಞಾನಿ, ಏನು ಅವನೆಲ್ಲ ಹಸುಗಳನ್ನು ಹೊಡಿಸಿ ಬಿಡ್ತಾನೆ ಅಂತೆ, ನಾವೆಲ್ಲ ಏನು ಲೆಕ್ಕಕ್ಕಿಲ್ವೋ ಅಂತ ಈ ರೀತಿ ಗಲಾಟೆಗಳು ಶುರುವಾದವು. ಅದನ್ನು ಸುಮ್ಮನೆ ಕೇಳಿಕೊಂಡಿದ್ದ ಯಾಜ್ಞವಲ್ಕ್ಯ ಸ್ವಲ್ಪ ಹೊತ್ತು. ಇದೆಲ್ಲ ಗುಸುಗುಸು ಸ್ವಲ್ಪ ಹೊತ್ತು, ಸ್ವಲ್ಪ ಆ ಹೊತ್ತಿಗೆ ಮಾತಾಡಿದ್ರು ಯಾರು ಕೇಳಿಸಿಕೊಳ್ಳುವುದಿಲ್ಲ, ಅದಕ್ಕೆ ಗುಸುಗುಸು ಎಲ್ಲ ಆಗಲಿ ಅಂತ ಸುಮ್ಮನಿದ್ದ. ಗುಸುಗುಸು ಆಯಿತು, ಜೋರಾಯಿತು. ಜೋರಾದದ್ದು ಮೆಲ್ಲಗೆ ತಣ್ಣಗೆ ಆಯಿತು. ತಣ್ಣಗಾದ ಮೇಲೆ ಹೇಳಿದ ಯಾಜ್ಞವಲ್ಕ್ಯ ತಾನುವಾಚ ತತಸ್ವಸ್ಥ. ಯಾಜ್ಞವಲ್ಕ್ಯ ಹಸನ್ನೀವ, ನಗುನಗುತ್ತಾ, ಯಾವ ಟೆನ್ಷನ್ನೂ ಇಲ್ಲದೆ ಯಾಜ್ಞವಲ್ಕ್ಯ ಮಾತಾಡಿದ. ಏನು ನಂಗೆ ಸೇರಿದ್ದಲ್ಲ ಅಂತ ನಿಮ್ಮ ಭಾವನೆ ಏನಾದರೂ ಇದ್ದರೆ ನನ್ನಲ್ಲಿ ನೀವು ಶಾಸ್ತ್ರದ ಬಗ್ಗೆ ಪ್ರಶ್ನೆ ಮಾಡ್ಬೋದು. ನಾನು ಉತ್ತರ ಹೇಳಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಹಸುಗಳನ್ನು ನಿಮಗೆ ಕೊಟ್ಟು ಬಿಡ್ತೇನೆ. ಏನು ಬೇಕಾದರೂ ವದಾಮಹೇ ಯಥಾಶಕ್ತಿ ಜಿಜ್ಞಾಸಂತಃ ಪರಸ್ಪರಂ. ಪರಸ್ಪರ ಚರ್ಚೆ ಮಾಡೋಣ, ವಾದ ಮಾಡೋಣ, ಯಾವ ವಿಷಯದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಬಹುದು. ನನ್ನ ಅಸಾಮರ್ಥ್ಯ ಇದ್ದರೆ ನೀವು ತೋರಿಸಿಕೊಡಿ, ನಾನು ಹಸುಗಳನ್ನು ಹಿಂದಕ್ಕೆ ಕೊಡ್ತೇನೆ
ಬಹಳಷ್ಟು ಜನ ಎದ್ರು, ನಾನಾ ಪ್ರಶ್ನೆಗಳು, ನಾನಾ ದರ್ಶನಗಳ ವಿಷಯದಲ್ಲಿ, ನಾನಾ ಸೂಕ್ಷ್ಮ ಪ್ರಸ್ಥಾನಗಳ ವಿಷಯದಲ್ಲಿ ಸಂಶಯಗಳನ್ನು ಮುಂದಿಟ್ಟರು. ಯಾವುದಕ್ಕೆ ಅವರಿಗೆ ಉತ್ತರ ಗೊತ್ತಿಲ್ವೋ ಅಂತಹ ಪ್ರಶ್ನೆಗಳನ್ನೆಲ್ಲ ಮುಂದಿಟ್ಟರು. ಅಂದರೆ ಉತ್ತರ ಗೊತ್ತಿದ್ದದ್ದನ್ನೆಲ್ಲವೇ ಹೇಳ್ತಾನೆ. ನಮಗೆ ಉತ್ತರ ಯಾವುದಕ್ಕೆ ಗೊತ್ತಿಲ್ಲ ಅದನ್ನು ಕೇಳೋಣ, ಗೊತ್ತಿಲ್ಲ ಅಂತ ಹೇಳಿದರೆ ಮುಗೀತಲ್ಲ, ನಾವು ಉತ್ತರ ಹೇಳಬೇಕು ಅಂತಿಲ್ಲ, ಇಷ್ಟೇ. ಅದನ್ನು ನಾವು ಪುನಃ ಉತ್ತರ ಹೇಳುವ ಪರಿಸ್ಥಿತಿ ಇಲ್ಲ. ಆತನಿಗೆ ಗೊತ್ತಿಲ್ಲ ಅಂತಾದರೆ ನಾವು ಗೆದ್ದ ಹಾಗೆ. ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಮುಂದಿಟ್ಟರು. ಎಲ್ಲಕ್ಕೂ ಸುಸ್ಪಷ್ಟವಾದ ಉತ್ತರಗಳನ್ನು ಕೊಡುವುದರ ಮೂಲಕ ಯಾಜ್ಞವಲ್ಕ್ಯ ಗೆದ್ದು ನಿಂತ. ಅಷ್ಟು ಹೊತ್ತಿಗೆ ಈ ಶಾಕಲ್ಯ ಇದ್ದಾನಲ್ಲ, ಹಿಂದೆ ಸತ್ಯಶ್ರೀಯ ಶಿಷ್ಯ ಶಾಕಲ್ಯ, ಆತ ಒಂದು ಏನೋ ಬಾರಿ ಗಲಾಟೆನೇ ಮಾಡ್ತಾ ಇದ್ದಾನೆ. ಏನಾದರೂ ನೀನು ಗೆದ್ದದ್ದಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿದ್ದಾನೆ. ಇದನ್ನು ನೋಡಿ ಸಹಿಸುವುದಕ್ಕೆ ಆಗಲಿಲ್ಲ ಯಾಜ್ಞವಲ್ಕ್ಯನಿಗೆ. ಹೇಳ್ತಾನೆ, ಶಾಕಲ್ಯ ವದ ವಕ್ತವ್ಯಂ ಕಿಲ ಧ್ಯಾಯನ್ನವತಿಷ್ಠಸೆ. ಏನೋ ನಿನಗೆ ಹೇಳಬೇಕು ಅಂತ ಮನಸ್ಸಲ್ಲಿ ಉಂಟಲ್ಲ, ನೇರವಾಗಿ ಹೇಳು. ಇವರೆಲ್ಲ ಸುಮ್ಮನೆ ಆಗಿದೆ, ಇನ್ನು ನೀನು ಮಾತ್ರ ಇಲ್ಲಿ ಕಸಿವಿಸು ಪಕ್ಕದಲ್ಲಿದ್ದವರ ಹತ್ರ ಮಾತಾಡ್ತಾ ಇರೋದು. ಅದೇನು ಮನಸ್ಸಲ್ಲಿ ಉಂಟು ಅದನ್ನು ಪಕ್ಕದಲ್ಲಿದ್ದವರ ಹತ್ರ ಮಾತಾಡಬೇಲ್ಲ, ಇಲ್ಲಿ ಸ್ಟೇಜಿಗೆ ಬಂದು ಮಾತಾಡು ಅಂತ ಹೇಳಿದ. ವದ ವಕ್ತವ್ಯಂ, ಏನು ಹೇಳಬೇಕಿದೆಯೋ ಅದನ್ನು ಗಟ್ಟಿಯಾಗಿ ಹೇಳು, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಶಾಕಲ್ಯನಿಗೆ ಸಿಟ್ಟು ಬಂತು. ಏನು ಇಷ್ಟು ಜನರ ಮುಂದೆ ನಾನು ಏನೂ ಇಲ್ಲ ಅಂತ ನನ್ನನ್ನು ಅವಮಾನ ಮಾಡ್ತಾ ಇದ್ದಾನೆ ಅಂತ ಶಾಕಲ್ಯ ಸಿಟ್ಟುಗೊಂಡ. ತ್ವಮಸ್ಮಾನ್ ತೃಣವತ್ ಕೃತ್ವ ತಥೈವಾನ್ಯಾನ್ ದ್ವಿಜೋತ್ತಮಾನ್. ನಮ್ಮನ್ನೆಲ್ಲ ಬರೀ ಹುಲ್ಲು ಕಡ್ಡಿ ಅಂತ ಮಾಡಿಬಿಟ್ಟಿಯಲ್ಲ ನೀನು, ಭಾರಿ ಜ್ಞಾನಿಯೋ ನೀನು, ಏನು ನಿನಗೆ ಗೊತ್ತುಂಟು ಅಂತ ಈ ರೀತಿ ಶಾಕಲ್ಯ ಮಾತಾಡಿದ. ಇದಕ್ಕೆ ವಸ್ತುತಃ ಶಾಕಲ್ಯ ಮಹಾಜ್ಞಾನಿ, ಆದರೆ ಯಾಜ್ಞವಲ್ಕ್ಯರ ಮುಂದೆ ನಿಲ್ತಕ್ಕಂತಹ ಶಕ್ತಿ ಆತನಲ್ಲಿಲ್ಲ. ಈ ಸಂದರ್ಭದಲ್ಲಿ ನಾನು ಅವಮಾನಿತನಾಗಿದ್ದೇನೆ ಅನ್ನುವ ಕಾರಣದಿಂದ, ಬ್ರಾಹ್ಮಣರಿಗೆ ಅವಮಾನ ಆಯಿತು ಅಂತಾದರೆ ಅದಕ್ಕಿಂತ ದೊಡ್ಡ ಸಿಟ್ಟಿಗೆ ಕಾರಣ ಮತ್ತೊಂದಿಲ್ಲ. ಅವನಿಗೆ ಬೆನ್ನಿಗೆ 4 ಹೊಡೆದರೂ ಕೂಡ ಹೆಚ್ಚು ಸಿಟ್ಟು ಬರುವುದಿಲ್ಲ. ಆದರೆ 4 ಜನರ ಮುಂದೆ ಒಂದು ಅವಮಾನ ಆಯಿತು ಅಂದರೆ ಸಾಕು, ಅದು ದೊಡ್ಡ ಸಿಟ್ಟಿಗೆ ಕಾರಣ ಆಗಿ ಹೋಗುತ್ತೆ. ಆ ಸಿಟ್ಟನ್ನು ತೋರಿಸಿದವ, ಏನು ನನ್ನನ್ನು ತೃಣ ಅಂತ ತಿಳ್ಕೊಂಡಿದ್ದೀಯೋ ನೀನು, ನನ್ನ ಬ್ರಹ್ಮಿಷ್ಠ ನಾನು, ನನ್ನ ಬಲ ಏನು ಅಂತ ತೋರಿಸಿಬಿಡ್ತೇನೆ ನಿಂಗೆ ಅಂತ ಎದ್ದು ಬಿಟ್ಟ. ಆಗ ಯಾಜ್ಞವಲ್ಕ್ಯನು ಸುಮ್ಮನಿರಲಿಲ್ಲ. ಆತ ನಗುತ್ತಾ ಉತ್ತರ ಕೊಟ್ಟ. ಯಾಜ್ಞವಲ್ಕ್ಯ ತಮಬ್ರವೀತ್ ಬ್ರಹ್ಮಿಷ್ಠಾನಾಂ ಬಲಂ ವಿದ್ಧಿ. ನೀನು ಬ್ರಹ್ಮಿಷ್ಠ ಇರಬಹುದು, ನಿನ್ನ ಬಲ ಅದನ್ನು ತೋರಿಸಬಹುದು ನೀನು. ಬ್ರಹ್ಮಿಷ್ಠರು ಬಲ ತೋರಿಸುವುದು ಕೈಯಲ್ಲೂ ಕಾಲಲ್ಲೋ ಅಲ್ಲ, ಕೈಯಲ್ಲಿ ಕತ್ತಿಯನ್ನು ಹಿಡಿದು ಬಲ ತೋರಿಸುವುದಲ್ಲ, ನಾಲಿಗೆಯಲ್ಲಿ ತೋರಿಸಬೇಕು. ತೋರು, ನಿಂಗೇನು ಪ್ರಶ್ನೆ ಉಂಟು, ಕಾಮ ಪ್ರಶ್ನಾನುವಾದ ಸ್ವಾಮಿ, ಏನು ಬೇಕಾದರೂ ಪ್ರಶ್ನೆ ಕೇಳು, ಏನು ಬೇಕಾದರೂ ವಾದ ಮಾಡು, ಯಾವ ವಿಷಯದಲ್ಲಿ ಬೇಕಾದರೂ ವಾದ ಮಾಡು. ಇದರ ಪಣ ಏನು ಕೊನೆಗೆ ಅಂದರೆ, ನೀನು ಪ್ರಶ್ನೆ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆ ಮಾಡಬೇಕು, ನಾನು ಉತ್ತರಿಸ್ತೇನೆ. ಆಮೇಲೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ, ನೀನು ಉತ್ತರಿಸಲಿಲ್ಲ ಅಂದರೆ ಪ್ರಾಣ ಕಳ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಟ್ಟ. ಸರಿ ಇಂತ ಸಿದ್ಧನಾದ ಶಾಕಲ್ಯ. ನಡೀತು. 1000 ಯಾಜ್ಞವಲ್ಕ್ಯಂ ಅಥ ಉವಾಚ ಕಾಮ ಪ್ರಶ್ನಾರ್ಥ ಕೃದ್ವಚ 1000 ಪ್ರಶ್ನೆಗಳನ್ನು ಕೇಳಿದಂತೆ. 1000 ಅಂದರೆ 999 ಪ್ಲಸ್ 1 ಅಂತಲ್ಲ, ಬಹಳಷ್ಟು, ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳು. ಆಮೇಲೆ ಪ್ರಶ್ನೆಯೇ ಉಳಿದಿಲ್ಲ, ಅಲ್ಲಿಯ ತನಕ ಪ್ರಶ್ನೆಗಳನ್ನು ಕೇಳಿದ. ಸಾಗ್ರಂ ಪ್ರಶ್ನ ಸಹಸ್ರಂ ಅಂತ 1000ಕ್ಕಿಂತಲೂ ಹೆಚ್ಚು ಎಲ್ಲ ಪ್ರಶ್ನೆಗಳು ಯಾಜ್ಞವಲ್ಕ್ಯ ಸಾವಧಾನ ಚಿತ್ತತೆಯಿಂದ ಉತ್ತರವನ್ನು ಕೊಟ್ಟ. ಬಹುಶಃ 2, 3, 4 ದಿವಸಗಳಾಗಿ ಹೋಗಿರ್ಬೋದು. ಅಷ್ಟರಲ್ಲಿ ಮಧ್ಯದಲ್ಲಿ ಒಂದು ಏಕಾದಶಿಯು ದಾಟಿ ಹೋಯ್ತಾ ಏನು, ಅಷ್ಟು ದೀರ್ಘವಾದ ಸಭೆ ನಡೀತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟದ್ದಾಯಿತು. ಇಷ್ಟಾದ ಮೇಲೆ ಸುಮ್ಮನಾದ ಶಾಕಲ್ಯ, ನಂದು ಮುಗೀತು ಅಂತ. ಇಂಥ ಶಾಕಲ್ಯನನ್ನು ಕುರಿತು ಯಾಜ್ಞವಲ್ಕ್ಯ ಒಂದು ಪ್ರಶ್ನೆ ಕೇಳಿದ, ಇವನಿಗೆ ಉತ್ತರ ಹೇಳಲಿಕ್ಕೆ ಆಗಲಿಲ್ಲ, ಸತ್ತು ಹೋದ ಅಂತ ಇದೊಂದು ಕಥೆ. ಅದು ಏನು ಪ್ರಶ್ನೆ ಅಂತೇಳಿ ಬ್ರಹ್ಮಾಂಡ ಪುರಾಣ ಹೇಳಲಿಲ್ಲ. ಯಾಕಂದರೆ ಅದೇನು ಪ್ರಶ್ನೆ, ಅದು ಉತ್ತರ ಹೇಳಲಿಕ್ಕೆ ಆಗದೇ ಇದ್ದ ಪ್ರಶ್ನೆ ಏನು ಅಂತೇಳಿ ಆ ಪ್ರಶ್ನೆಯನ್ನು ಇಲ್ಲಿ ಹೇಳಿ ಅದಕ್ಕೆ ಉತ್ತರ ನಾನು ಸ್ವಾಮಿಗಳು ಹೇಳಿ, ಶಾಕಲ್ಯನಿಗಿಂತ ಎತ್ತರ ಈಗಿನ ಇಲ್ಲಿ ನಮ್ಮ ರಾಜಾಂಗಣದಲ್ಲಿ ಉಪನ್ಯಾಸ ನಡೆಯುತ್ತೆ ಅಂತ ಹೀಗೆಲ್ಲ ಆಗೋದು ಬೇಡ, ಬದ್ಧ ಆಗೋದು ಬೇಡ ಅಂತೇಳಿ ಆ ಪ್ರಶ್ನೆ ಏನು ಅಂತ ಇಲ್ಲಿ ಕೊಡಲಿಲ್ಲ. ಅಂತೂ ದೊಡ್ಡ ಆಧ್ಯಾತ್ಮ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಶಾಕಲ್ಯನಿಗೆ. ಶಾಕಲ್ಯ ಹಿಂದಿನ ಪಣಕ್ಕೆ ಅನುಗುಣವಾಗಿ ತಾನು ಯೋಗಶಕ್ತಿಯಿಂದ ತನ್ನ ಪ್ರಾಣತ್ಯಾಗವನ್ನು ಮಾಡಿಕೊಳ್ತಾನೆ. ಅದನ್ನು ಯಾಜ್ಞವಲ್ಕ್ಯನಿಗೆ ನೀನು ಕೊಂದು ಬಿಡು ಅಂತ ಹೇಳಲಿಲ್ಲ, ನಾನು ಮಾತು ಕೊಟ್ಟಿದ್ದೇನೆ, ಉತ್ತರ ಹೇಳಲಿಕ್ಕೆ ಆಗುವುದಿಲ್ಲ ಅಂತ, ನನ್ನ ಸಾಧ್ಯ ಆಗಲಿಲ್ಲ, ನಾನು ಪ್ರಾಣತ್ಯಾಗ ಮಾಡ್ತೇನೆ ಅಂತ ಯೋಗಶಕ್ತಿಯಿಂದ ತನ್ನ ಪ್ರಾಣತ್ಯಾಗ ಮಾಡಿಕೊಳ್ತಾನೆ. ಆದರೆ ಅಷ್ಟರ ಒಳಗೆ 5 ಶಿಷ್ಯರಿಗೆ ತನ್ನ ಋಗ್ವೇದದ 5 ಶಾಖೆಗಳನ್ನಾಗಿ ವಿಭಾಗ ಮಾಡಿ ಅದನ್ನು ಉಪದೇಶ ಕೊಟ್ಟಿದ್ದ. ಹೀಗಾಗಿ 5, 3, 3 ಮತ್ತು 1 ಒಟ್ಟು ಋಗ್ವೇದ 12 ಶಾಖೆಗಳಾಗಿ ಮುಂದುವರಿಯಿತು. ಆ ಶಾಖೆಗಳೇ ಇವತ್ತಿನ ತನಕ ಬೆಳೆದು ಬಂತು. ಹೆಚ್ಚಾಗಿ ಇವತ್ತು ಶಾಕಲ ಶಾಖೆ ಹೆಚ್ಚು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಭಾಷ್ಕಲ ಅನ್ನುವ ಶಾಖೆ ಇದೆ. ನಾವು ಸಾಮಾನ್ಯ ಗೋತ್ರಾಭಿವಾದನೆ ಹೇಳುವಾಗ ಹೆಚ್ಚಿನವರು ಋಗ್ವೇದಾಂತರ್ಗತ ಶಾಕಲ ಶಾಖಾಧ್ಯಾಯಿ ಅಂತ ಹೇಳುವ ಕ್ರಮ ಉಂಟು.
ಬಾಷ್ಕಲ ಶಾಖೆಯವರು ನಮ್ಮಲ್ಲಿ ಪರಶುರಾಮ ಕ್ಷೇತ್ರದಲ್ಲೆಲ್ಲ ಬಹಳ ಕಡಿಮೆ ಇರುವುದಿಲ್ಲ. ಉತ್ತರ ಭಾರತದಲ್ಲಿ ಕೆಲವರು ಬಾಷ್ಕಲ ಶಾಖಾಧ್ಯಾಯಿ ಅಂತ ಹೇಳ್ತಾರೆ. ವ್ಯತ್ಯಾಸ ಏನು ಅಂದರೆ ಋಗ್ವೇದದ ಕೊನೆಯ ಮಂತ್ರ ಶಾಕಲ ಶಾಖೆಯ ಪ್ರಕಾರ ಸಮಾನೀವ ಆಕೂತಿಹಿ ಅನ್ನುವ ಮಂತ್ರ ಆಗುತ್ತೆ. ಅದು ಋಗ್ವೇದದಲ್ಲಿ ಕೊನೆಯ ಇಕಾರದಲ್ಲಿ ಮಂತ್ರ ಕೊನೆಯಾಗುತ್ತೆ. ಬಾಷ್ಕಲ ಶಾಖೆಯ ಪ್ರಕಾರ ಋಗ್ವೇದದ ಕೊನೆಯ ಮಂತ್ರ ತಚ್ಛಂಯೋರಾವೃಣೀಮಹೆ ಅನ್ನುವ ಮಂತ್ರ ಆಗುತ್ತೆ. ಇಷ್ಟು ವ್ಯತ್ಯಾಸ ಇದೆ. ಅಂತೂ ಶಾಕಲ ಬಾಷ್ಕಲ ಅನ್ನುವ ಎರಡು ಶಾಖೆ ಇವತ್ತು ಹೆಚ್ಚು ಚಾಲ್ತಿಯಲ್ಲಿದೆ. ಆ ಶಾಖೆ ಒಟ್ಟು 12 ಶಾಖೆ ಅನ್ನೋದನ್ನು ದ್ವಾದಶಧ ಅಂತ ಆಚಾರ್ಯರು ಹೇಳ್ತಾರೆ. ಅದರ ವಿವರಣೆ ಇಲ್ಲಿ ಬಂದಿದೆ. ಇಷ್ಟು ಋಕ್ಶಾಖೆಯ ವಿಚಾರ ಆಯಿತು. ಇನ್ನು ಯಜುಶಾಖೆ ಹೇಗೆ ಮುಂದುವರಿಯಿತು? ಯಜುಶಾಖೆ ಅದನ್ನು ವೇದವ್ಯಾಸರು ವೈಶಂಪಾಯನ ಅನ್ನುವ ಮಹರ್ಷಿಗೆ ಯಜುಶಾಖೆಯನ್ನು ಕೊಟ್ಟಿದ್ದರು. ವೈಶಂಪಾಯನರು ಯಜುಶಾಖೆಯನ್ನು ತನ್ನ ಶಿಷ್ಯರಿಗೆ ಪ್ರವಚನ ಮಾಡಿದರು. ಅವರೇ ಅದನ್ನು 86 ಶಾಖೆಗಳನ್ನಾಗಿ ಮಾಡಿ 86 ಶಿಷ್ಯರಿಗೆ ಪಾಠ ಮಾಡಿದರು. ಹೀಗೆ ಋಗ್ವೇದ ಅದು ಮೊದಲು ಒಬ್ಬೊಬ್ಬರಿಗೆ ಬಂದು ಆಮೇಲೆ ಶಾಖೆ ಆಯಿತು. ಯಜುರ್ವೇದ ಹಾಗಾಗಲಿಲ್ಲ. ವೈಶಂಪಾಯನರೇ ಶಿಷ್ಯೇಭ್ಯ ಪ್ರದದವು ವೈಶಂಪಾಯನ ಶಿಷ್ಯೋಸೌ ಯಜುರ್ವೇದಂ ಅಕಲ್ಪಯತ್ ಷಡಶೀತಿಸ್ತು ತೇನೋಕ್ತಾ ಸಂಹಿತಾ ಯಜುಷಾಂ ಶುಭಾ. ಅದು 86 ಶಾಖೆಗಳನ್ನಾಗಿ ಮಾಡಿ 86 ಶಿಷ್ಯರಿಗೆ ಅದನ್ನು ಪಾಠ ಮಾಡಿದರು. ಯಾಜ್ಞವಲ್ಕ್ಯ ಅನ್ನುವ ಒಬ್ಬ ಶಿಷ್ಯನನ್ನು ಹೊರತುಪಡಿಸಿ ವೈಶಂಪಾಯನರಿಗೆ ತುಂಬ ಶಿಷ್ಯರಿದ್ದರು. ಅದರಲ್ಲಿ ಏಕಸ್ತತ್ರ ಪರಿತ್ಯಕ್ತ ಯಾಜ್ಞವಲ್ಕ್ಯೋ ಮಹಾತಪಾಹ ಅಂತ ಅನೇಕ ಶಿಷ್ಯರಿಗೆ ಪಾಠ ಹೇಳಿದರು. ಆದರೆ ಯಾಜ್ಞವಲ್ಕ್ಯ ಅನ್ನೋ ಶಿಷ್ಯನನ್ನು ಬಿಟ್ಟು ಉಳಿದ ಶಿಷ್ಯರಲ್ಲಿ ಆ 86 ಶಾಖೆಗಳನ್ನಿಟ್ಟರು. ಯಾಜ್ಞವಲ್ಕ್ಯರು ಯಾಕೆ ಅವರನ್ನು ಬಿಟ್ಟದ್ದು? ವಸ್ತುತಃ ಯಾಜ್ಞವಲ್ಕ್ಯ ದೊಡ್ಡ ಜ್ಞಾನಿ. ಅಂತಹ ಯಾಜ್ಞವಲ್ಕ್ಯನನ್ನು ಬಿಟ್ಟದ್ದು ಯಾಕೆ ಅಂದರೆ ಅದೊಂದು ಕಥೆ. ಅದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಇದರ ನಿರೂಪಣೆಯ ಪ್ರಸಂಗ ಏನು ಬಂತು ಅಂತೇಳಿದರೆ, ಈ 86 ಶಾಖೆಯನ್ನು ಅಧ್ಯಯನ ಮಾಡಿದ್ರಲ್ಲ, ಇವರೆಲ್ಲರಿಗೂ ಕೂಡ ಚರಕ ಅಂತ ಹೆಸರು, ಚರಕಾಧ್ವರ್ಯುಗಳು ಅಂತ ಹೆಸರು. ಇನ್ನು ಮತ್ತೆ ಒಂದು 15 ಶಾಖೆ ಇದೆ. ಯಜುರ್ವೇದದಲ್ಲಿ ಒಟ್ಟು 101 ಶಾಖೆಗಳು. ಆ 101ರಲ್ಲಿ ಈಗ 86 ಆಯಿತು, ಇನ್ನು 15 ಶಾಖೆ ಉಳಿಯಿತು. ಆ 15 ಶಾಖೆಗಳನ್ನು ಅಧ್ಯಯನ ಮಾಡಿದ ವ್ಯಕ್ತಿಗಳಿಗೆಲ್ಲ ವಾಜಿಗಳು ಅಂತ ಹೆಸರು, ಅಥವಾ ವಾಜಸನೇಯರು ಅಂತ ಹೆಸರು. ಇದು ಯಾಕೆ ಇವರನ್ನು ಚರಕಾಧ್ವರ್ಯುಗಳು ಅಂತ ಕರೆಯುವುದು? 86 ಶಾಖೆಗಳನ್ನು ಓದಿದವರನ್ನು. ಉಳಿದವರನ್ನು ವಾಜಿಗಳು ಅಂತ ಕರೆಯುವುದು. ಈ ಚರಕ ವಾಜಿ ಅನ್ನುವ ಹೆಸರು ಯಾಕೆ ಬಂತು ಅನ್ನುವ ಪ್ರಶ್ನೆಯನ್ನು ಶಿಷ್ಯರು ಮಾಡಿದಾಗ ಉತ್ತರ ಕೊಡ್ತಾರೆ. ಯಾಕೆ ಹೀಗಾಯಿತು ಅಂದರೆ, ಈ ಯಾಜ್ಞವಲ್ಕ್ಯರು ಅವರು ಮಹಾಮೇಧಾವಿಯಾದಂತಹ ಶಿಷ್ಯ. ನೋಡಿ, ಹಿಂದೆ ಬಂತಲ್ಲ ಇದೇ ಯಾಜ್ಞವಲ್ಕ್ಯರ ಕಥೆ ಬಂದದ್ದು. ಸ್ವಲ್ಪ ಅಹಂಕಾರ ಇದ್ದ ಹಾಗೆ ಅನಿಸುತ್ತೆ ಯಾಜ್ಞವಲ್ಕ್ಯರಿಗೆ. ಅಷ್ಟೆಲ್ಲ ಋಷಿಮುನಿಗಳಿದ್ದಾಗ ಶಿಷ್ಯನನ್ನು ಎದ್ದು ನಿಲ್ಲಿಸಿ, ನೋಡು ಎಲ್ಲ ಗೋವುಗಳನ್ನು ಮನೆಗೆ ಕಳಿಸು ಅಂತ ಹೇಳಬೇಕಾದ್ರೆ ಸ್ವಲ್ಪ ವಿಶೇಷ ಇದೆ ಯಾಜ್ಞವಲ್ಕ್ಯನಲ್ಲಿ. ಅದು ಅಹಂಕಾರವೋ ಅಥವಾ ಆತ್ಮವಿಶ್ವಾಸವೋ ಏನು ಅಂತ ಅರ್ಥ ಆಗುವುದಿಲ್ಲ. ವಸ್ತುತಃ ಅದು ಅಹಂಕಾರ ಅಲ್ಲ. ಆದರೆ ಒಂದು ಪ್ರಸಂಗದಲ್ಲಿ ಅದನ್ನು ಸಾಕ್ಷಾತ್ ಗುರುಗಳೇ ಅದು ದೊಡ್ಡ ಅಹಂಕಾರ ಅಂತ ಭಾವಿಸಿಕೊಂಡು ಶಾಪ ಕೊಟ್ಟು ಬಿಡ್ತಾರೆ ಅವನಿಗೆ. ನೋಡಿ, ಈ ಯಾಜ್ಞವಲ್ಕ್ಯ ಒಂದು ಪ್ರಸಂಗ ನಡೀತು. ಏನು ಅಂತೇಳಿದರೆ, ಆ ಕಾಲದಲ್ಲಿ, ದ್ವಾಪರದ ಈ ಕಾಲದಲ್ಲಿ ಎಲ್ಲ ಋಷಿಮುನಿಗಳು ಮೇರು ಪರ್ವತದ ಬುಡದಲ್ಲಿ ಸೇರಿದರಂತೆ. ಮೇರು ಪರ್ವತದ ಬುಡದಲ್ಲಿ ಸೇರಿ ಲೋಕದ ಹಿತದೃಷ್ಟಿಯಿಂದ ದೊಡ್ಡ ಚಿಂತನೆಯನ್ನು ಮಾಡಿದರು. ಇಂಥದ್ದೆಲ್ಲ ಅನಿಷ್ಟಗಳು ನಡೀತಾ ಇದೆ, ತೊಂದರೆಗಳಾಗ್ತಾ ಇದ್ದಾವೆ, ಎಲ್ಲ ಧರ್ಮಾಚರಣೆಯಲ್ಲಿ ಮನುಷ್ಯರಿಗೆ ಮನಸ್ಸಿಲ್ಲ. ಸತ್ಯನಾರಾಯಣ ಕಥೆಯಲ್ಲಿ ಬರುತ್ತಲ್ಲ, ಪ್ರಯಾಸ ಸಾಧ್ಯಂ ಸುಕೃತಂ ಅಂತ. ಎಲ್ಲ ದುಡ್ಡು ಏನಾದರೂ ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಇವರಿಗೆ. ಅದರಿಂದ ಏನಾದರೂ ಒಂದು ಉಪಾಯ, ಏನೋ ಒಂದು ವಿಚಾರ, ಲೋಕದ ಹಿತಚಿಂತನೆಯ ಒಂದು ದೊಡ್ಡ ವಿಚಾರವನ್ನು ಮೇರು ಪೃಷ್ಠಂ ಸಮಾಸಾಧ್ಯತೆ ಸ್ತದಾತ್ವಿತಿ ಮಂತ್ರಿತಂ, ದೊಡ್ಡ ಮಂತ್ರಾಲೋಚನೆಯನ್ನು ಋಷಿಮುನಿಗಳು ಮಾಡಿದರು. ಆದರೆ ಎಷ್ಟು ಬೇಕೋ ಅಷ್ಟು ಋಷಿಮುನಿಗಳು ಅವತ್ತು ಸೇರಿರಲಿಲ್ಲ. ಅವರಿಗೆ ಅನ್ನಿಸಿತು, ಇಷ್ಟೇ ಋಷಿಮುನಿಗಳಾದರೆ ಈ ಎಲ್ಲ ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಜನ ಸೇರಬೇಕು. ಅದಕ್ಕೇನು ಮಾಡೋದು? ಅವರಲ್ಲೇ ಕೂತುಕೊಂಡು ಆದೇಶವನ್ನು ಕೊಟ್ಟರು ಇಡೀ ಪ್ರಪಂಚಕ್ಕೆ. ಇವತ್ತಿಂದ 7 ದಿವಸದ ಒಳಗೆ ಯಾರು ಯಾರು ಋಷಿಮುನಿಗಳಿದ್ದಾರೆ ಅವರೆಲ್ಲ ಇಲ್ಲಿ ಬಂದು ಸೇರಬೇಕು. ಯಾರು ಅದರ ಒಳಗೆ ಬರುವುದಿಲ್ಲ ಅವರಿಗೆ ಬ್ರಹ್ಮಹತ್ಯೆ ಬಂದು ಬಿಡುತ್ತೆ ಅಂತ ಒಂದು ಆದೇಶವನ್ನು, ಜ್ಞಾನತಂತು ಅದನ್ನು ಪೇಪರಲ್ಲಿ ಪ್ರಿಂಟ್ ಮಾಡಿಸಬೇಕು ಅಂತಿಲ್ಲ, ಆಕಾಶವಾಣಿಯಲ್ಲಿ ಕೊಡಬೇಕು ಅಂತಿಲ್ಲ. ಅವರ ಆ ಸ್ಥಿತಿ ಹಾಗಿತ್ತು. ಅದನ್ನು ಆದೇಶ ಕೊಟ್ಟರು ಅಂದರೆ ಅದು ಎಲ್ರಿಗೂ ತಲುಪುತ್ತೆ. ಹಾಗೆ ಆದೇಶವನ್ನು ಒಂದು ಕಳಿಸಿದರು. ಎಲ್ಲ ಋಷಿಮುನಿಗಳು 7 ದಿವಸದ ಜೊತೆಗೆ ಒಳಗೆ ಅಲ್ಲಿ ಬಂದು ಸೇರಿದರು, ಮೇರು ಪೃಷ್ಠದಲ್ಲಿ ಬಂದು ಸೇರಿದರು. ಆದರೆ ಈ ವೈಶಂಪಾಯನರೊಬ್ಬರು ಮಾತ್ರ ಹೋಗಲಿಲ್ಲ. ತತಸ್ತೆ ಸಗಣ ಸರ್ವೇ ವೈಶಂಪಾಯನ ವರ್ಜಿತಾ ಪ್ರಯಯುಹು. ವೈಶಂಪಾಯನ ಮಹರ್ಷಿಗಳು ಯಾರು ಯಜುರ್ವೇದವನ್ನು ವೇದವ್ಯಾಸರಿಂದ ಪಡೆದರೂ ಅವರೊಬ್ಬರು ಅಲ್ಲಿಗೆ ಹೋಗಲಿಲ್ಲ.
ಆಯಿತು, ಅವರದ್ದು ಅಲ್ಲಿ ಆಲೋಚನೆ ಎಲ್ಲ ಆಯಿತು. ವೈಶಂಪಾಯನರು ಬರಲಿಲ್ಲ ಅಲ್ವಾ ಅಂತ ಚಿಂತನೆ ಬಂತು. ಅವರಿಗೆ ಬ್ರಹ್ಮಹತ್ಯೆ ಬಂತು, ನಾವೇನು ಮಾಡೋದು ಅಂತೂ ವೈಶಂಪಾಯನರು ಬಂದ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿದ್ರು. ತಾವು ಹೋಗಲಿಲ್ಲ ಅಷ್ಟೇ ಅಲ್ಲ, ಬಂದ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿದ್ರು. ಅವರು ತಮ್ಮ ಶಿಷ್ಯರನ್ನು ಕರೆದ್ರು. ಹೀಗೆ ಬ್ರಹ್ಮಹತ್ಯೆ ಬಂದಿದೆ, ಇದಕ್ಕೆ ಏನಾದರೂ ವ್ಯವಸ್ಥೆ ಏನು ಮಾಡಬೇಕು, ಇದಕ್ಕೆ ಪ್ರಾಯಶ್ಚಿತ್ತಗಳೇನು, ಅದೆಲ್ಲ ನನ್ನ ವತಿಯಿಂದ ನೀವೆಲ್ಲ ಶಿಷ್ಯರು ಸೇರಿ ಮಾಡಬೇಕು, ಗುರುಗಳಿಗೋಸ್ಕರ ಏನು ಮಾಡಬೇಕು ನೀವೇ ಆಲೋಚನೆ ಮಾಡಿ ಹೇಳಿ ಅಂತ ಶಿಷ್ಯರನ್ನು ಕರೆದು ಕೂಡಿಸಿದ್ರು. ಎಷ್ಟು 86ಕ್ಕಿಂತ ಹೆಚ್ಚು ಶಿಷ್ಯರಿದ್ದಾರೆ ಮುಂದೆ. ಅದರಲ್ಲಿ ಇಷ್ಟು ಹೇಳಿದ್ದೇ ತಡ, ಯಾಜ್ಞವಲ್ಕೆ ಎದ್ದು ನಿಂತ. ಅಹಮೇಕಶ್ಚರಿಷ್ಯಾಮಿ ತಿಷ್ಠಂತು ಮುನೆಯಸ್ತ್ವಿಮೇ ಅಂತ ಹೇಳಿದ. ನಿಮಗೇನು ದೋಷ ಬಂದಿದೆ, ಇದಕ್ಕೆಲ್ಲ ಇಷ್ಟು ಋಷಿಮುನಿಗಳು ಯಾಕೆ ಬೇಕು? ನಾನು ಒಬ್ಬನೇ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಅದನ್ನು ಕರಗಿಸಿ ಹಾಕಿಬಿಡ್ತೇನೆ. ಈ ಋಷಿಮುನಿಗಳೆಲ್ಲ ಸುಮ್ಮನೆ ಅವರವರ ಕೆಲಸ ಮಾಡ್ಕೊಂಡಿರಲಿ, ಅವರ ಅನುಷ್ಠಾನ ಮಾಡ್ಕೊಂಡಿರಲಿ, ಇದಕ್ಕೆ ಅಷ್ಟು ಜನ ಎಲ್ಲ ಬೇಕಾಗಿಲ್ಲ, ನಾನು ಒಬ್ಬ ಸಾಕಾಗುವುದಿಲ್ವೇನು ಅಂತ ಹೇಳಿದ. ಯಾಜ್ಞವಲ್ಕ್ಯರು ಇಷ್ಟು ಹೇಳಿದ್ದೇ ತಡ, ಈ ವೈಶಂಪಾಯನರಿಗೆ ಸಿಟ್ಟು ನೆತ್ತಿಗೆ ಏರಿತು. ಏನು ಭಾರಿ ಇದೆಯಾ ನೀನು, ಭಾರಿ. ಉವಾಚ ಯತ್ ತ್ವಯಾಧೀತಂ ಸರ್ವಂ ಪ್ರತ್ಯರ್ಪಯಸ್ವಮಿ. ದೊಡ್ಡ ಅಹಂಕಾರ ಇದೆ ನನಗೆ, ಎಲ್ಲರೂ ಇವರೆಲ್ಲ ಏನು ಪ್ರಯೋಜನ ಇಲ್ಲ, ನೀನೇ ಮಹಾಶಕ್ತಿಶಾಲಿ ಅಂತ ಹೇಳ್ತಾ ಇದ್ದಿ, ನೀನು ಏನೇನು ನನ್ನ ಹತ್ರ ಓದಿದ್ಯೋ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿಬಿಡು ಅಂತ ಜೋರು ಮಾಡಿದರು. ಈ ಶಿಷ್ಯ ಗುರುಗಳಿಗೆ ಸರಿಯಾದ ಶಿಷ್ಯ, ಇದ್ದದ್ದನ್ನೆಲ್ಲ ಎಷ್ಟು ಓದಿದ್ದಾನೆ ಅಷ್ಟನ್ನು ಅಲ್ಲಿ ಹೊರ ಹಾಕಿ ನಾನು ಹೋಗಿಬಿಡ್ತೇನೆ ಅಂತ ಹೊರಟು ಹೋದ. ಹೀಗೆ ಯಜುರ್ವೇದದಲ್ಲಿ ಒಂದು ಮೈನಸ್ ಆಯಿತು. 86 ಶಾಖೆಗಳನ್ನು ಅಧ್ಯಯನ ಮಾಡಿದ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ತಾನು ಓದಿದ್ದನ್ನೆಲ್ಲ ಹೊರಗೆ ಹಾಕಿ ಹೊರಟು ಹೋದ. ಯಾಜ್ಞವಲ್ಕ್ಯರು ಮುಂದೆ ಸಾಗಿದ್ರು. ಇದು ಋಷಿಮುನಿಗಳು ಒಬ್ಬರನ್ನು ಬೈಬೇಕಾದರೆ ಅದರಲ್ಲಿ ಹಿಂದೆ ಒಂದು ಆಂತರ್ಯ ಇರುತ್ತೆ. ಯಾಜ್ಞವಲ್ಕ್ಯನಂತಹ ದೊಡ್ಡ ಮೇಧಾವಿಯನ್ನು, ವೈಶಂಪಾಯನರಂತಹ ಜ್ಞಾನಿಗಳು, ನೀನು ಭಾರಿ ಅಹಂಕಾರ ಇದೆ, ಓದಿದ್ದೆಲ್ಲ ಹೊರಗೆ ಹಾಕು ಅಂತ ಅಷ್ಟು ಚಿಕ್ಕ ಕೆಲಸಕ್ಕೆ ಗುರುಗಳ ಮೇಲೆ ಭಾರೀ ಪ್ರೀತಿಯಿಂದ ನಾನು ಆ ಬ್ರಹ್ಮಹತ್ಯೆಯನ್ನು ಕರಗಿಸಿ ಬಿಡ್ತೇನೆ ಅನ್ನೋ ದೃಷ್ಟಿಯಿಂದ ಆತ ಹೇಳಿದರೆ ಅದನ್ನು ಅಷ್ಟು ಜೋರಾಗಿ ಯಾಕೆ ತಗೊಳ್ಬೇಕು ಗುರುಗಳು? ಅದರ ಹಿಂದೆ ಒಂದು ಲೋಕ ಕಲ್ಯಾಣದ ದೃಷ್ಟಿಕೋನ ಇದೆ. ಈ ಯಾಜ್ಞವಲ್ಕ್ಯರಿಂದಾಗಿ ಯಜುರ್ವೇದದಲ್ಲಿ ವಿಶೇಷವಾದ ಬೆಳವಣಿಗೆ ಆಗಬೇಕಾಗಿದೆ. ಲೋಕಕ್ಕೆ ಹೊಸ ವೇದವನ್ನು ಕೊಡುವ ಶಕ್ತಿ ಈತನಲ್ಲಿದೆ. ಆ ವೇದದ ಸಾಕ್ಷಾತ್ಕಾರವನ್ನು ಈಗ ಮಾಡಿಕೊಳ್ಬೇಕು. ನಮ್ಮ ಗುರುಕುಲದಲ್ಲೇ ಇವ ಓದ್ತಾ ಇದ್ರೆ ನಾನು ಹೇಳಿದ್ದನ್ನು ಕಲಿತಾನೆ, ಜಾಸ್ತಿ ಏನೂ ಮಾಡುವುದಿಲ್ಲ. ಈಗ ಹೇಳಿದ್ದನ್ನೆಲ್ಲ ಹೊರಗೆ ಹಾಕಿದರೆ ಮತ್ತೆ ಶುದ್ಧವಾದ ಶುಕ್ಲದ ಯಜುರ್ವೇದವನ್ನು ಅವ ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಇದ್ದಾನೆ ಅಂತ ಅದಕ್ಕೋಸ್ಕರ ಆತ ಓದಿದ್ದನ್ನು ಹೊರಗೆ ಹಾಕಿಸಿದ್ದು. ನಾನು ಓದಿದ್ದನ್ನು ಇನ್ನು ನಾನು ಹೇಳಿಕೊಟ್ಟದ್ದನ್ನು ನೀನು ಉಪಯೋಗಿಸುವ ಹಾಗಿಲ್ಲ ಅಂತ ಹೇಳಿದರು. ಎಲ್ಲವನ್ನೂ ರುಧಿರೇಣ ತಥಾಕ್ತಾನಿ ಛರ್ದಿತ್ವ ಬ್ರಹ್ಮವಿತ್ತಮಾಹ, ಎಲ್ಲವನ್ನೂ ಕಾರಿ ರಕ್ತದ ಜೊತೆಗೆ ಕಾರಿ ಹೊರಟು ಹೋದ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಇನ್ನು ನೀವು ಕೊಟ್ಟ ವೇದವನ್ನು ನಾನು ಉಪಯೋಗಿಸುವುದೇ ಇಲ್ಲ ಅಂತ ಹೇಳಿ ಹೊರಟು ಹೋದ ಯಾಜ್ಞವಲ್ಕ್ಯ. ಹೋಗಿ ವೇದ ಇಲ್ಲದೆ ಇರತಕ್ಕಂತಹ ಯಾಜ್ಞವಲ್ಕ್ಯ ಮತ್ತೆ ವೇದವನ್ನು ಪಡೆಯುವುದಕ್ಕೋಸ್ಕರ ಸೂರ್ಯನನ್ನು ಕುರಿತು ಉಪಾಸನೆ ಮಾಡ್ತಾನೆ. ಸೂರ್ಯಾಂತರ್ಗತ ಸವಿತೃನಾರಾಯಣನ ಉಪಾಸನೆಯನ್ನು ಮಾಡ್ತಾನೆ. ಸೂರ್ಯನಲ್ಲಿ ಸವಿತೃದೇವನೇ ನಿಂತು ಆತನಿಗೆ ಹೊಸ ವೇದದ ಉಪದೇಶವನ್ನು ಕೊಡ್ತಾನೆ. ಈ ವೈಶಂಪಾಯನ ಅದನ್ನು ಕುದುರೆಯ ಸ್ವರೂಪದಲ್ಲಿದ್ದು ಸ್ವೀಕರಿಸ್ತಾನೆ. ಸೂರ್ಯನಿಗೆ ಕುದುರೆಗೂ ಬಹಳ ಸಂಬಂಧ ಇದೆ. ನಾನಾ ಪುರಾಣಗಳಲ್ಲಿ ನಾನಾ ರೀತಿಯ ಸಂಬಂಧಗಳು ಬರ್ತವೆ. ಹಾಗೆ ಸೂರ್ಯನೂ ಕುದುರೆಯ ರೂಪದಿಂದ ಇದ್ದು ಉಪದೇಶಿಸಿದ ಅಂತ ಒಂದು ಕಡೆ ಬರುತ್ತೆ. ಇಲ್ಲಿ ಸೂರ್ಯಾಂತಸ್ಥಿತನಾದ ನಾರಾಯಣ ಅಶ್ವರೂಪಾಯ ದತ್ತಾನಿ ತತಸ್ಥೇ ವಾಜಿನೋ ಭವನ್, ಇವ ಅಶ್ವರೂಪದಲ್ಲಿ ನಿಂತು ಅದನ್ನು ಸ್ವೀಕರಿಸಿದ. ಅಶ್ವ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಮತ್ತೊಂದು ಶಬ್ದ ವಾಜಿ. ಇದು ಅಶ್ವರೂಪದಲ್ಲಿ ಇವ ಸ್ವೀಕರಿಸಿದ್ರಿಂದ ಆ ವೇದ ರಾಶಿಗೆ ಇವನು ಕಂಡುಕೊಂಡಂತಹ ಹೊಸ ಯಾಜುಷ ಸಂಹಿತೆಗೆ ಅದಕ್ಕೆ ವಾಜಿ ಅಂತ, ವಾಜಸನೇಯ ಅಂತ ಹೆಸರಾಯಿತು. ಹಾಗಾಗಿ ಅದನ್ನು ಯಾರು ಅಧ್ಯಯನ ಮಾಡ್ತಾರೆ ಅವರೆಲ್ಲ ವಾಜಿಗಳು ವಾಜಿಗಳು ಅಂತ ಕರೆಸಿಕೊಂಡರು. ಇಲ್ಲಿ ಇದೇ ಯಾಜ್ಞವಲ್ಕ್ಯ ಯಾವುದನ್ನು ಕಾರಿದ, ಯಾವ ವೇದವನ್ನು ಬಿಟ್ಟು ಹೋದ ಅದನ್ನೆಲ್ಲ ಉಳಿದವರೆಲ್ಲ ಸ್ವೀಕರಿಸಿದ್ರಂತೆ. ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಅದನ್ನು ಚರ್ವಣ ಮಾಡಿದರು. ಅವನು ಬಿಟ್ಟು ಹೋದ ವೇದವನ್ನು ಉಳಿದ ಶಿಷ್ಯರೆಲ್ಲ ಸೇರಿಸಿಕೊಂಡ್ರು ತಮ್ಮಲ್ಲಿ. ಆದ್ರಿಂದ ಅವರಿಗೆ ಚರಕರು ಅಂತ ಹೆಸರಾಯ್ತಂತೆ. ಚರಕರು ಅಂದರೆ ಚರ್ವಣ ಮಾಡಿದವರು ಅಂತ, ನೆಲಕ್ಕೆ ಬಿದ್ದದ್ದನ್ನು ಹೆಕ್ಕಿ ತಿಂದವರು ಅಂತ ಅಭಿಪ್ರಾಯ. ಅದು ಹೆಕ್ಕಿ ತಿಂದವರಾದ್ರಿಂದ ಅವರೆಲ್ಲ ಚರಕರು ಅಂತ ಕರೆಸಿಕೊಂಡ್ರು. ಈ ಹೊಸ ವೇದ ರಾಶಿಯನ್ನು ಶುಕ್ಲ ಯಜುರ್ವೇದವನ್ನು ಕಂಡುಕೊಂಡಂತಹ ಯಾಜ್ಞವಲ್ಕ್ಯ ಅಶ್ವರೂಪದಿಂದ ಕಂಡುಕೊಂಡಾದ್ರಿಂದ ಅದನ್ನು ಅಧ್ಯಯನ ಮಾಡ್ತಕ್ಕಂಥವ್ರು ವಾಜಿಗಳಾದರು. ಹೀಗೆ ಯಾಜ್ಞವಲ್ಕ್ಯ ತನ್ನ ಗುರುಗಳಾದ ವೈಶಂಪಾಯನರಿಂದ ಪರಿತ್ಯಕ್ತನಾಗಿ ವಿಶಿಷ್ಟ ಜ್ಞಾನವನ್ನು ಸೂರ್ಯನ ಮಧ್ಯದಿಂದ ಪಡೆದುಕೊಂಡ. ಅವನು ತನ್ನ ವೇದವನ್ನು 15 ಜನಕ್ಕೆ, ಇತ್ಯೇತೇ ವಾಜಿನಃ ಪ್ರೋಕ್ತಾಹ ದಶ ಪಂಚಚ ಸತ್ತಮಾಹ ಅಂತ 15 ಜನಕ್ಕೆ ಅದನ್ನು ಶಾಖೆಗಳನ್ನಾಗಿ ವಿಂಗಡಿಸಿ ಹಂಚಿದ. ಹೀಗೆ ತನ್ನ ಶುಕ್ಲ ಯಜುರ್ವೇದ ಅಂತ ಇದಕ್ಕೆ ಹೆಸರು. ಈಗ ಹೊಸದಾಗಿ ಏನು ಯಾಜ್ಞವಲ್ಕ್ಯ ಕಂಡುಕೊಂಡ
ಅದು ಶುಕ್ಲ ಯಜುರ್ವೇದ. ಇನ್ನು ಉಳಿದ 86 ಜನ ಏನು ಅಧ್ಯಯನ ಮಾಡಿದ್ದಾರೆ 86 ಶಾಖೆಗಳನ್ನು, ಅದು ಕೃಷ್ಣ ಯಜುರ್ವೇದ. ಹೀಗೆ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2 ವೇದಗಳಿದ್ದಾವೆ. ಅಂದರೆ ಶುಕ್ಲ ಪಕ್ಷದಲ್ಲಿ ಓದುವಂಥದ್ದು, ಕೃಷ್ಣ ಪಕ್ಷದಲ್ಲಿ ಓದುವಂಥದ್ದು ಅಂತ ಅರ್ಥ ಅಲ್ಲ. ಶುಕ್ಲ ಕೃಷ್ಣ ಅಂತ ಒಂದು ಸ್ವಲ್ಪ ಬೇರೆ ಬೇರೆ ಸೇರಿಕೊಂಡದ್ದು, ಜೊತೆಗೆ ಜಿಗುಟಾಗಿರತಕ್ಕಂಥ ವೇದ ಮತ್ತು ಪೂರ್ಣವಾಗಿ ಒಂದೇ ವಿಷಯದಲ್ಲಿ ನಿರೂಪಿಸ್ತಕ್ಕಂತಹ ವೇದ, ಒಂದೇ ಕಡೆಯಲ್ಲಿ ಸೇರಿದಂತಹ ವೇದ ಅಂತ ಶುಕ್ಲ ಕೃಷ್ಣ ಅಂತಕ್ಕಂತಹ 2 ವೇದಗಳು. ಅದರಲ್ಲಿ ಶುಕ್ಲ ಯಜುರ್ವೇದದಲ್ಲಿ 15 ಶಾಖೆ, ಕೃಷ್ಣ ಯಜುರ್ವೇದದಲ್ಲಿ 86 ಶಾಖೆಗಳು ಅಂತ ಒಟ್ಟು ಶತಮೇಕಾಧಿಕಂ ಜ್ಞೇಯಂ ಯಜುಷಾಂ ಯೇ ವಿಕಲ್ಪಕಾಹ ಅಂತ ಯಜುರ್ವೇದದಲ್ಲಿ ಒಟ್ಟು 101 ಶಾಖೆಗಳಾದವು. ಆಮೇಲೆ ಸಾಮವೇದ, ಅದು ಜೈಮಿನಿ ಸ್ವೀಕರಿಸಿದ, ಜೈಮಿನಿಯಿಂದ ಸುಮಂತು ಅನ್ನುವ ಸುಮಂತು ಶಿಷ್ಯ, 2 ಸುಮಂತುಗಳಿದ್ದಾರೆ, ಒಬ್ಬ ಸಾಕ್ಷಾತ್ ವೇದವ್ಯಾಸರ ಶಿಷ್ಯ, ಇನ್ನೊಬ್ಬ ಜೈಮಿನಿಯ ಶಿಷ್ಯ. ಅದರಿಂದ ಜೈಮಿನಿ ಸಾಮವೇದವನ್ನು ಸುಮಂತುವಿಗೆ ಕೊಟ್ಟ, ಸುಮಂತುವಿನಿಂದ ಸುತ್ವನ್ ಅಂತಕ್ಕಂತಹ ಸುತ್ವ ಅನ್ನುವ ಶಿಷ್ಯನಿಗೆ ಬಂತು, ಸುತ್ವನಿಂದ ಸುಕರ್ಮನಿಗೆ ಬಂತು, ಸುಕರ್ಮ 1000 ಜನಕ್ಕೆ 1000 ಶಾಖೆ ಮಾಡಿಕೊಟ್ಟ. ಹೀಗೆ ಸಾಮವೇದ 1000 ಶಾಖೆಗಳಾದವು. ಆದರೆ ಈ 1000 ಶಾಖೆಗಳನ್ನು ಅಧ್ಯಯನ ಮಾಡಿದ 1000 ಶಿಷ್ಯರಿದ್ದಾರಲ್ಲ, ಅವರು ಪಾಡ್ಯದ ದಿವಸ ವೇದವನ್ನು ಅಧ್ಯಯನ ಮಾಡಿಕೊಂಡು ಕೂತರಂತೆ. ನಾವೆಲ್ಲ ಭಾರಿ ವೇದಜ್ಞಾನಿಗಳಾಗಬೇಕು ಅಂತ ಅನಧ್ಯಯನ ಅಂತಿಲ್ಲ, ಏನೂ ಇಲ್ಲ, ಓದುವುದೇ ಓದೋದು. ಇಂದ್ರ ನೋಡಿದ, ಅನಧ್ಯಯನದ ಹೊತ್ತಿನಲ್ಲಿ ಇವರು ಅಧ್ಯಯನ ಮಾಡುವುದನ್ನು ನೋಡಿ ಅಷ್ಟು ಜನರ ತಲೆ ಕತ್ತರಿಸಿ ಹಾಕಿದ. ಅನಧ್ಯಾಯೇಷು ಅಧೀಯಾನಾನ್ ತಾನ್ ಜಘಾನ ಶತಕ್ರತು ಅಂತ. ವೇದಾಧ್ಯಯನ ಅನಧ್ಯಯನ ದಿವಸದಲ್ಲಿ ನಿಷಿದ್ಧ, ಅದು ಏನು ಅನ್ನುವುದರ ವಿವರಣೆಯನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಈಗ ಋಗ್ಯಜುಸ್ಸು ಇವುಗಳ ಶಾಖೆಯ ವಿಸ್ತಾರವನ್ನು ಇವತ್ತು ಕಂಡಿದ್ದೇವೆ. ಸಾಮ ಮತ್ತು ಅಥರ್ವದ ವಿವರಣೆ ಅಲ್ಲಿಗೆ ಒಂದು ಅರ್ಧ, ಪೂರ್ವ ಅರ್ಧ ಮುಗೀತದೆ, ಮತ್ತೆ ಉತ್ತರಾರ್ಧ ಹಾಗೆ